Krishna 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 Hare 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 Ram 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 Hare 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 Krishna 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 Hare Ram 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 Hare Krishna 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 Hare 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 Ram 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 Hare 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 Krishna 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 Hare Hare Ram 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 Hare Krishna 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 Hare 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 Ram Ram Hare 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 Krishna 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 Hare Ram Radha Madhav Jaya Radha Madhav Radha Madhav Jaya Radha Madhav Radha Madhav Radha Madhav Jaya Gauranitai Jaya Gauranitai Gauranitai Jaya Gauranitai Jaya Gauranitai Jaya Gauranitai Jaya Giri Govardhan Jaya Giri Govardhan 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 Prabhupada 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 Srila Prabhupada जय ओम श्रीपाद परमहंस परिव्राजकाचार्य अष्टोत्तरशत श्री श्रीमद चरणारिंद भक्ति वेदांत स्वामी श्री प्रभुपाद की जय कौन बीटी आचार्य सेवराव होल जगत गुरु श्री प्रभुपाद की अनंत कोटि वैष्णव की जय रामाचार्य दास ठाकुर की जय विदाय गौर प्रेमानंदी आज जोड़ी सुसमलुटी सरे आज जोड़ी सुसमलुटी सरे आज जोड़ी सुसमलुटी सरे आज गौरी साल श्री गुरुवान श्री गौरांग ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्य चैव देवीं सरस्वतीं व्यासं जयमुदीरये इष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठिकी कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः नमस्ते गिरिराजाय श्री गोवर्धननामिने अशेषक्लेशनाशाय परमानन्ददायिने नमस्ते गिरिराजाय श्री गोवर्धननामिने अशेषक्लेशनाशाय परमानन्ददायिने नमस्ते गिरिराजाय श्री गोवर्धननामिने अशेषक्लेशनाशाय परमानन्ददायिने
ಶ್ಲೋಕದ ಅರ್ಥ ನಮಸ್ತೆ ಗಿರಿರಾಜಯ, ಗಿರಿರಾಜನಾದಂತಹ ಗೋವರ್ಧನ ಅಂತ ಹೆಸರಿರುವಂತಹ ಗಿರಿರಾಜನಿಗೆ ನಮ್ಮ ಪ್ರಣಾಮಗಳು. ಅಶೇಷ ಕ್ಲೇಶನಾಶಾಯ, ಒಂದು ಸ್ವಲ್ಪನೂ ಉಳಿದೇ ಇರುವಂತೆ ನಮ್ಮ ಎಲ್ಲ ದುಃಖಗಳನ್ನು ನಿವಾರಿಸ್ತಾನೆ ಗೋವರ್ಧನ. ಹಾಗೂ ಏನು ಮಾಡ್ತಾನೆ, ಬರೀ ಕ್ಲೇಶ ನಿವಾರಣೆ ಮಾಡಿಸುವೇ ಕೂತ್ಕೊಳ್ಳೋದಿಲ್ಲ, ಪರಮಾನಂದದಾಯಿನಿ, ನಮಗೆ ಪರಮ ಅತ್ಯಂತ ಉನ್ನತ ಸ್ತರದ ಆನಂದವನ್ನು ಕೊಡ್ತಾನೆ ಗಿರಿರಾಜ. ಅವನಿಗೆ ನಮ್ಮ ಪ್ರಣಾಮಗಳು. ನಮಗೆ ಪ್ರಾರ್ಥನೆ ಮಾಡ್ಕೊಂಡು ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೋ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗಜಾತಂ ಸಹಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀಶಾಖಾಂತಾಂಶ್ಚ. ನಮೋ ಓಂ ಶ್ರೀಪಾದಾಯ ಕೃಷ್ಣಶ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸರಸ್ವತೀ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶಧಾರಿಣಿ. ನಮೋ ಮಹಾಪದಾನ್ಯಾಯ ಕೃಷ್ಣಪ್ರೇಮಾನಂದದಾಯಿನೇ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೇ ಗೌರದ್ವಿಷೇ ನಮಃ. ಹೇ ಕೃಷ್ಣಕರುಣಾ ಸಿಂಧೋ ದೀನಬಂಧೋ ಜಗತ್ಪ್ರಿಯೇ ಗೋಪೇಶ ರಾಧಾಕಾಂತ ನಮಸ್ತೆ. ತಪ್ತಕಾಂಚನ ಗೌರಾಂಗಿ ಶ್ರೀರಾಧೇ ವೃಂದಾವನೇಶ್ವರಿ ಶುಭಾನುಸೇವಿ ನಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರೂಪಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಕಾಲಂ ಹರೇ ಕೃಷ್ಣ. ಎಲ್ಲ ವೈಷ್ಣವ ಬಂಧು ಬಾಂಧವರಿಗೂ ಸ್ವಾಗತ. ಇವತ್ತು ನಾವು ವಿಶೇಷವಾದಂತಹ ಎರಡು ಸಂದರ್ಭನ ಆಚರಿಸ್ತಾ ಇದ್ದೀವಿ. ಒಂದು ಗೋವರ್ಧನ ಗಿರಿ ಅನ್ನ ಕೃಷ್ಣ ಗೋವರ್ಧನ ಪೂಜೆ ಮಾಡಿ ಗೋವರ್ಧನ ಗಿರಿಯ ಧರೆ ಆದಂತಹ ಗಿರಿ ಗೋವರ್ಧನ ಗಿರಿ ಅದನ್ನು ಚರ್ಚೆ ಮಾಡ್ತೀವಿ ಹಾಗೂ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ಶಿಲಪ್ರಭುಪಾದ ತಿರೋಭವ, ನಿನ್ನೆ ಶಿಲಪ್ರಭುಪಾದರ ನಮ್ಮ ಎಲ್ಲರಿಗೂ ಅತ್ಯಂತ ಶ್ರೇಷ್ಠವಾದಂತಹ ಗೋಲೋಕದ ಅತ್ಯಂತ ಉನ್ನತವಾದ ರಸ ಮಾಧುರ್ಯ ರಸವನ್ನು ನಮಗೆಲ್ಲ ಹಂಚಿದ್ದಾರೆ ಶಿಲಪ್ರಭುಪಾದರು. ಅವರನ್ನು ಸ್ಮರಣೆ ಮಾಡ್ತಾ ಪ್ರಭುಪಾದರ ತಿರೋಭವ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಶ್ರೀ ರಾಧಾ ಮಾಧವ ಅಷ್ಟಸಖಿ ಶ್ರೀ ಗೌರತಾಯ ಶ್ರೀ ಗೋವರ್ಧನ ಶಿಲಪ್ರಭುಪಾದ ಸಮಸ್ತ ಬಂಧು ವೈಷ್ಣವ ಬಂಧು ಬಾಂಧವರ ಕೃಪಾಶೀರ್ವಾದ ಬೇಡ್ತಾ ಇವತ್ತು ಮಾಡ್ತಾ ಇರುವಂತಹ ಈ ಪ್ರವಚನದಿಂದ ನಮ್ಮ ನಿಮ್ಮೆಲ್ಲರ ಕೃಷ್ಣ ಪ್ರಜ್ಞೆ ವೃದ್ಧಿಯಾಗಲಿ ಹಾಗೂ ನನ್ನ ಆತ್ಮಶಕ್ತಿಯಾಗಲಿ ಪ್ರಾರ್ಥನೆ. ಕೃಷ್ಣ ಸುಮಾರು 7 ವರ್ಷ ಗೋವರ್ಧನ ಲೀಲೆಯಾದಾಗ ಅವತ್ತಿನ ಬೆಳಗ್ಗೆ ಗೋವರ್ಧನ ಲೀಲೆ ಏನಾಯಿತು ಅವತ್ತು ಬೆಳಗ್ಗೆ, ಅದು ಹಿಂದಿನ ದಿನ ದೀಪಾವಳಿ ಅಮಾವಾಸ್ಯೆ ದಿನ ಉತ್ತರ ಭಾರತದಲ್ಲಿ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೆ. ಆ ದೀಪಾವಳಿಯ ದಿನದಂದೇ ಕೃಷ್ಣ ದಾಮೋದರ ಲೀಲೆಯನ್ನು ಮಾಡಿತ್ತು.
ಅದು ಸಹಿತ ಬಹಳ ವಿಶೇಷ. ಅದರ ಮಾರನೇ ದಿನ ದೀಪಾವಳಿ ಮುಗಿದಿದೆ. ಮಾರನೇ ದಿನ ಗೋಕುಲದ ಎಲ್ಲ ಹಿರಿಯ ಗೋಪ ವೃಂದದವರು, ನಂದ ಮಹಾರಾಜರು, ಅವರ ಸಂಗಡಿಗರು ಎಲ್ಲರೂ ತುಂಬ ಚಟುವಟಿಕೆಯಿಂದ ಇವತ್ತು ನೋಡಿ ದೇವಸ್ಥಾನದಲ್ಲಿ ಬೇರೆಯೇ ಕಳೆ ಇದೆ ಬಾಕಿ ಭಾನುವಾರಕ್ಕಿನ್ನ. ಯಾಕೆಂದರೆ ಇವತ್ತು ನಾವು ವಿಜೃಂಭಣೆಯಿಂದ ಗೋವರ್ಧನಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಎಲ್ಲ ವೈಷ್ಣವರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾರೆ, ಕೆಲವರು ಕುಕಿಂಗ್ ಮಾಡ್ತಾ ಇದ್ದಾರೆ, ಕೆಲವರು ಬೇರೆ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಚಟುವಟಿಕೆಯಿಂದ ಕೂಡಿದ್ದೀವಿ ಇವತ್ತು. ಅದೇ ರೀತಿ ಆ ಗೋವರ್ಧನದಲ್ಲಿ ಆಗಿದ್ದ ಬೆಳಗ್ಗಿನ ದಿನ ಎಲ್ಲ ನಂದಗೋಕುಲದವರು ತುಂಬ ಚಟುವಟಿಕೆಯಿಂದ ಓಡಾಡಿಕೊಂಡು ಅದು ಇದು ರೆಡಿ ಮಾಡ್ತಾ ಇದ್ದಾರೆ. ಕೃಷ್ಣ ನಂದಬಾಬನ ಕೇಳಿ, ನಂದಬಾಬಾ ಏನು ಮಾಡ್ತಾ ಇದ್ದೀರಾ, ಏನಕ್ಕೆ ಇವೆಲ್ಲ ತಯಾರಿ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಂದ ಮಹಾರಾಜ್ ಎಳೆ ಮಕ್ಕಳನ್ನ ಕೇಳ್ತಾರೆ ಅಂತ ಅದನ್ನು ಉತ್ತರ ಕೊಡ್ತಾ ಕೂತಿರೋಕ್ಕಾಗಲ್ಲ, ಯಾಕಂದ್ರೆ ತುಂಬ ಕೆಲಸ ಇದೆ ಮಾಡೋಕ್ಕೆ. ಮತ್ತೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಕೃಷ್ಣ ಮತ್ತೆ ನಂದಬಾಬಾ ಏನು ಮಾಡ್ತಾ ಇದ್ದೀರಾ ನಂಗೆ ಹೇಳಿ. ಆಗ ನಂದ ಮಹಾರಾಜರು ಹೇಳ್ತಾರೆ, ಕೃಷ್ಣ ನಾವೆಲ್ಲರೂ ಕೃಷಿಕರು ಮತ್ತು ಹಸು ಸಾಕಣೆ ಮಾಡ್ತೀವಿ, ಗೋಪಾಲಕರು ಮತ್ತು ಕೃಷಿಕರು. ಗೋಪಾಲನೆ ಮಾಡೋಕ್ಕೂ ನಮಗೆ ಹುಲ್ಲು ಬೇಕು, ಕೃಷಿ ಮಾಡೋಕ್ಕೂ ನಮಗೆ ಈಗ ಭತ್ತ ಬೆಳಿತೀವಿ ಅಥವಾ ಗೋಧಿ ಬೆಳಿತೀವಿ, ರಾಗಿ ಬೆಳಿತೀವಿ, ಏನು ಬೆಳೆದ್ರೂ ನಮಗೆ ಅದಕ್ಕೂ ನೀರು ಬೇಕು, ಹುಲ್ಲು ಬೆಳೆಯೋಕ್ಕೂ ನೀರು ಬೇಕು. ಈ ನೀರನ್ನ ಕೊಡೋದು ಯಾರು ನಮಗೆ? ಇಂದ್ರನೇ ಕೊಡೋದು. ಅದಕ್ಕೋಸ್ಕರ ನಾವು ಇನ್ನೊಬ್ಬರಿಂದ ಏನೋ ಪಡ್ಕೊಂಡ್ಬಿಟ್ಟು ನಾವು ಅದನ್ನು ಉಪಕಾರನ ಸ್ಮರಣೆ ಮಾಡಬೇಕಂತೆ. ಅವರ ಉಪಕಾರ ಮಾಡಿದ್ರೆ ನಮ್ಮ ಜೀವನ ಎಷ್ಟು ಕಷ್ಟ ಆಗಿರೋದು. ಉಪಕಾರ ಮಾಡಿದಾರಲ್ಲ, ಉಪಕಾರ ಸ್ಮರಣೆ. ಅದಕ್ಕೆ ಸಂಸ್ಕೃತದಲ್ಲಿ ಕೃತಜ್ಞ ಅಂತ ಹೇಳ್ತಾರೆ. ಕೃತಜ್ಞ ಅಂತಂದರೆ ಏನು ಮಾಡಿದರೆ ಅದನ್ನು ಜ್ಞಾಪಕ ಇಟ್ಕೊಳ್ಳೋದು, ಇನ್ನೊಬ್ಬರು ಮಾಡಿದ್ದನ್ನು. ಅದು ಒಂದು ಭಕ್ತಿ ಮಾಡೋಕ್ಕೆ ಬಹಳ ಮುಖ್ಯವಾದ ಗುಣ ಅಂತೆ. ಸೊ ಈ ರೀತಿಯಾಗಿ ಆ ಕೃತಜ್ಞತಾ ಭಾವದಿಂದ ಇಂದ್ರನನ್ನ ಪೂಜೆ ಮಾಡ್ತಾ ಇರ್ತಾರೆ ನಂದಗೋಕುಲದವರು. ಅದನ್ನೇ ನಂದ ಮಹಾರಾಜರು ಕೃಷ್ಣನಿಗೆ ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ಇದು ಎಂಥ ಉತ್ತಮ ಸಂಸ್ಕೃತಿ. ನಮಗೆ ಬೇಕು ಅಂದ್ರೂ ಮಳೆ ಬರುತ್ತೆ, ಬೇಡ ಅಂದ್ರೂ ಮಳೆ ಬರುತ್ತೆ. ನಮ್ಮನ್ನು ಹೇಳಿ ಕೇಳಿ ಮಳೆ ಬರಲ್ಲ. ಆದರೂ ಸಹಿತ ಆ ಮಳೆ ಬಂದಾಗ ಅದನ್ನು ಗುರುತಿಸ್ತೀವಿ, ಗೌರವಿಸ್ತೀವಿ. ಅದು ಉತ್ತಮ ಸಂಸ್ಕೃತಿ. ದಿನ ಬೆಳಗ್ಗೆ ಸೂರ್ಯೋದಯ ಹಾಗೇ ಆಗುತ್ತೆ, ನಾವು ಬೇಡ ಅಂದ್ರೂ ಆಗುತ್ತೆ. ಆದರೆ ಸೂರ್ಯ ಉದಯ ಆದಾಗ ಸೂರ್ಯ ಬೆಳಕು ಕೊಟ್ಟನಲ್ಲ ಅಂತ ಉಪಕಾರ ಸ್ಮರಣೆ ಮಾಡಬೇಕು. ಸರಿ, ಆ ಒಂದು ಭಾವ ತುಂಬ ಒಳ್ಳೆಯ ಭಾವ ಅಂತ ಆಚಾರ್ಯರು ಹೇಳ್ತಾರೆ. ಆಗ ಕೃಷ್ಣ ಹೇಳಲಿಕ್ಕೆ ಶುರು ಮಾಡ್ತಾನೆ. ಆ ಕೃಷ್ಣ ಏನು ಹೇಳ್ತಾನೆ ಅನ್ನೋದು ಸ್ವರ್ಗಲೋಕದಲ್ಲಿ ಇದ್ದಂಥ ಇಂದ್ರನಿಗೆ ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ. ಕೃಷ್ಣ ಹೇಳ್ತಾನೆ, ಮಹಾರಾಜ್ ಹೇಳ್ತಾರೆ, ಬೃಹತ್ ಭಾಗವತಾಮೃತದಲ್ಲಿ ಉಲ್ಲೇಖ ಇದೆಯಂತೆ. ಏನದು ಅಂತಂದ್ರೆ, ಸ್ವರ್ಗಲೋಕದಲ್ಲಿ ಇಂದ್ರ ಯಜ್ಞ ಮಾಡ್ತಾನಲ್ಲ, ಸ್ವರ್ಗಲೋಕದಲ್ಲಿ ಇಂದ್ರ ಮಾಡ್ತಾನಲ್ಲ ಯಜ್ಞ, ಸಾಕ್ಷಾತ್ ಭಗವಂತ ವಿಷ್ಣುನೇ ಬಂದು ಆ ಯಜ್ಞದ ಹಗಸನ್ನು ಸ್ವೀಕರಿಸಿ ಆಶೀರ್ವಾದಕ್ಕೆ ಮಾಡ್ತಾನೆ. ಅಂದರೆ ಇಂದ್ರ ಸಾಮಾನ್ಯವಾದ ಇಂದ್ರ ಅಲ್ಲ, ಮಹೇಂದ್ರ ಅವನು, ಬಹಳ ಎಲ್ಲ ದೇವತೆಗಳಲ್ಲೂ ರಾಜ ಅವನು, ಮತ್ತೆ ಉತ್ತಮ ಭಕ್ತ. ಅಂತಹ ಇಂದ್ರ ಅವನಿಗೆ ಕೇಳಿಸುತ್ತರ ಕೃಷ್ಣ ಹೇಳ್ತಾನಂತೆ, ಯಾರಪ್ಪ ಈ ಇಂದ್ರ? ಗೊತ್ತಿಲ್ಲದಿರೋ ಥರ ಯಾಕೆ ಈ ಪೂಜೆ ಎಲ್ಲ ಮಾಡ್ತಾ ಇದ್ದೀರಾ? ಅದ್ರ ಬದಲು ನಾನು ನಿಮ್ಗೆ ಇನ್ನೊಂದು ಪೂಜೆ ಹೇಳ್ತೀನಿ, ಅದನ್ನು ಮಾಡಿ ಅಂತ. ಯಾಕೆ ಕೃಷ್ಣ ಈ ಥರ ಮಾಡ್ತಾ ಇರೋದು ಅಂತ ನಮ್ಗೆ ಆಲೋಚನೆ ಬರುತ್ತೆ. ಯಾಕೆ ಇಂದ್ರ ಪೂಜೆ ಮಾಡಬಾರ್ದು? ಏನು ಸಮಸ್ಯೆ? ದೇವತೆಗಳನ್ನ ಗೌರವ ಕೊಡಬಾರ್ದ? ಅದಕ್ಕೆ ಕಾರಣ ಏನಂದರೆ, ಇಂದ್ರ ಶ್ರೇಷ್ಠವಾದ ಭಕ್ತ, ಬಹಳಷ್ಟು ಸೇವೆ ಮಾಡ್ತಾನೆ. ವಿಷ್ಣುವಿನ ಪಾಲನಕರ್ತ ವಿಷ್ಣು ಅವನಿಗೆ ಸಹಕಾರ ಮಾಡ್ತಾ ಇದ್ದಾನೆ.
ಸೊ ವಿಷ್ಣುವಿನ ಒಬ್ಬ ಅನುಚರ ಇಂದ. ಹಾಗಿದ್ರೂ ಸಹಿತ ಕೆಲವು ಸರಿ ನಾವು ಸೇವೆ ಮಾಡ್ತಾ ಮಾಡ್ತಾ ಏನಾಗ್ಬಿಡುತ್ತೆ ಅಂದರೆ ನಮ್ಮಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಸ್ವಲ್ಪ ಅಹಂಕಾರ ಬಂದ್ಬಿಡುತ್ತೆ. ನಂತರ ಸೇವೆ ಮಾಡೋದು ಇನ್ನೊಬ್ರಿಲ್ಲ. ಆಮೇಲೆ ಏನು ಮಾಡ್ತೀವಿ, ಅಹಂಕಾರ ಭಾವದಲ್ಲಿ ಎಲ್ಲರನ್ನೂ ನೋಡಕ್ಕೆ ಶುರು ಮಾಡ್ತೀವಿ. ಉದಾಹರಣೆಗೆ ಯಾರೋ ಒಬ್ರು ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತೆ ಅಂದರೆ ನಂತರ ಅಡುಗೆ ನೀನು ಮಾಡ್ತೀಯ ಅಂತ. ಯಾರು ಇನ್ನೊಬ್ರು ಅಡುಗೆ ಮಾಡಿದ್ರೆ ಅದು ದೋಷ ಹುಡುಕೋದು. ನಾನು ಮಾಡಿದ್ರೆ ಚೆನ್ನಾಗಿ ನೀನು ಮಾಡಲ್ಲ. ಯಾರೋ ಚೆನ್ನಾಗಿ ಡಿ ವರ್ಷಕ್ಕೆ ಮಾಡಕ್ಕೆ ಬರ್ತೇನೆ ಅನ್ಕೊಳ್ಳಿ, ಇನ್ನೊಬ್ರು ಯಾರೋ ಮಾಡ್ತಾ ಇರ್ತಾರೆ, ಅವ್ನು ಮಾಡಿದಾಗ ಎಷ್ಟು ತಪ್ಪು ಮಾಡ್ತೇನೆ ಅಂತ ನೋಡ್ತಾ ಕೂತಿದ್ರು. ಯಾಕಂದರೆ ಅಹಂಕಾರ, ನಾನೇ ಶ್ರೇಷ್ಠ ಅಂತ. ಚೆನ್ನಾಗಿ ಕೀರ್ತನೆ ಮಾಡಕ್ಕೆ ಬಂದರೆ ಇನ್ನೊಬ್ರು ಯಾರೋ ಹಾಡ್ತಾ ಇದ್ರೆ ಕೀರ್ತನೆ, ಅವರಲ್ಲಿ ರಾಗ ತಾಳ ಎಲ್ಲ ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ನೋಡಿ. ಪ್ರವಚನ ಮಾಡಬೇಕಾದ್ರೆ ಯಾರನ್ನ ಸ್ವಲ್ಪ ಶ್ಲೋಕ ಸ್ವಲ್ಪ ಆ ಕಡೆಗೆ ತಪ್ಪು ಹೇಳ್ಬಿಟ್ರೆ, ಅಯ್ಯೋ ತಪ್ಪು ಹೇಳ್ತಾರೆ, ಏನು ಪ್ರವಚನ ಮಾಡ್ತಾರೆ ಇವರು. ಅಂದರೆ ಈ ಅಹಂಕಾರ ಭಾವ ಬಂದರೆ ಎಲ್ಲರಲ್ಲೂ ತಪ್ಪು ಹುಡ್ಕೋಕ್ಕೆ ಶುರು ಮಾಡ್ತೀವಿ. ಮತ್ತು ನಮ್ಮ ಬಗ್ಗೆ ನಮ್ಮಲ್ಲಿ ಒಂದು ಹಿರಿಮೆ ಭಾವ, ನಾನೇ ಎಲ್ಲರಿಗೂ ನಾನು ಸ್ವಲ್ಪ ಶ್ರೇಷ್ಠ ಅನ್ನೋ ಥರ ಭಾವ ಬಂದ್ಬಿಡುತ್ತೆ. ಏನಾಗುತ್ತೆ ಅಂತಂದರೆ ಭಕ್ತಿಗೆ ವಿರುದ್ಧವಾದ ಗುಣ. ಭಕ್ತ ಏನನ್ಕೋತಾನೆ, ನಾನು ದಾಸರ ದಾಸ, ಅದು ಭಕ್ತರ ಭಾವ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾರು ನೀನು ಅಂತ ಕೇಳಿದಾಗ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದರೆ, ನಾಹಂ ವಿಪ್ರೋ ನಚನ ಪ್ರತಿರ್ ನಾಪಿ ವೈಶ್ಯ ನ ಶೂದ್ರೋ. ನಾನು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ ಅಲ್ಲ, ಬ್ರಹ್ಮಚಾರಿ ಅಲ್ಲ, ಸನ್ಯಾಸಿ ಅಲ್ಲ, ಗೃಹಸ್ಥ ಅಲ್ಲ, ವಾನಪ್ರಸ್ಥ ಅಲ್ಲ. ಯಾರು ನಾನು? ಗೋಪಿ ಭರ್ತುರ್ ಪದಕಮಲಯೋರ್ ದಾಸ. ಗೋಪಿ ಭರ್ತ ಯಾರು? ಕೃಷ್ಣ. ಅವನ ಕೃಷ್ಣನ ಪಾದಕಮಲದಲ್ಲಿ ಸೇವೆ ಮಾಡ್ತಾರಲ್ಲ ದಾಸರು, ಅವರ ದಾಸರ ದಾಸ ನಾನು ಅಂತ ಮಹಾಪ್ರಭುಗಳು ಹೇಳ್ತಾರೆ. ಅದು ನಮ್ಮ ಭಾವ, ವೈಷ್ಣವ ಭಾವ ಅದಿರಬೇಕು. ಅದು ಯಾವಾಗ ಅಹಂಕಾರ ಬರುತ್ತೆ ಅವಾಗ ಏನಕ್ಕೋತೀವಿ, ಯಾರನ್ನ ನಮಗೆ ಹೆಸರು ಕರೆದು ಬಿಟ್ರೆ ಪ್ರಭು ಅಂತ ಆ್ಯಡ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋತೀವಿ. ಹೆಂಗೆ ಕರೆದು ಬಿಟ್ರೆ ನನ್ನ ಹೆಸರು ಡೈರೆಕ್ಟಾಗಿ ಪ್ರಭು ಅಂತ ಆ್ಯಡ್ ಮಾಡಬೇಕಲ್ವ ಅಂತ ಅನ್ಕೋತೀವಿ. ಇನ್ನೊಬ್ರು ಪ್ರಭು ಅಂತ ಹೇಳೋದು ಅವ್ರು ಗೌರವ ಸೂಚಕ್ಕೆ ಹೊರತು ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನನ್ನ ಪ್ರಭು ಅಥವಾ ಮಾತಾಜಿ ಅಂತ ಗೌರವ ಕೊಡಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಈ ರೀತಿಯಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಸೊ ಇಂದ್ರ ಅಲ್ಲಿ ನೋಡ್ತಾ ಇದ್ದ, ಸ್ವರ್ಗದಲ್ಲಿ ಕೂತ್ಕೊಂಡು ಏನೇನು ತಯಾರಿ ಮಾಡ್ತಾ ಇದ್ದಾರೆ ನನ್ನ ಪೂಜೆಗೆ ಅಂತ ಫುಲ್ ರೆಡಿ ಆಗ್ತಾ ಇದ್ದ. ಇನ್ನೇನು ನನ್ನ ಪೂಜೆ ಶುರುವಾಗುತ್ತೆ ಅಂದ್ಬಿಟ್ಟು ಇಂದ್ರ ಫುಲ್ಲು ರೆಡಿ ಆಗ್ತಾ ಇದ್ದ. ಅಷ್ಟರಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಈ ಇಂದ್ರ? ಯಾಕೆ ಹೇಳ್ತಾನೆ ಕೃಷ್ಣ ಏನು ಇಂದ್ರನ ಶತ್ರುನ? ಇಂದ್ರನ ನಿಜವಾದ ಮಿತ್ರ. ಅಂದರೆ ಇಂದ್ರನಿಗೆ ನಿಜವಾಗ್ಲೂ ಒಳ್ಳೇದು ಬಯಸ್ತಾ ಇದ್ದ ಕೃಷ್ಣ. ನಿಜವಾಗ್ಲೂ ಒಳ್ಳೇದು ಬಯಸ್ಬೇಕಾದ್ರೆ ಕೆಲವು ಸರಿ ಅಹಂಕಾರವನ್ನು ಇಳಿಸಿದ್ರೆ ಅದು ಇಂದ್ರನಿಗೆ ಒಳ್ಳೇದು ಅಂತ ಕೃಷ್ಣ ಆಲೋಚನೆ ಮಾಡಿ. ಅದು ಕೃಷ್ಣನ ಕೃಪೆ. ಹಿಂದೆ ದಾಮೋದರ ಲೀಲೆ ನಾವು ಚರ್ಚೆ ಮಾಡ್ತಾ ಇದ್ದಾಗ ಹೇಳಿದ್ವಿ, ಹೇಗೆ ನಳಕುವರ ಮತ್ತು ಮಣಿಗ್ರೀವರು ಅವರು ಸಹಿತ ಐಶ್ವರ್ಯದ ಮದಹಂಧರಾಗಿದ್ದರು. ಐಶ್ವರ್ಯದ ಅಹಂಕಾರ ನೆತ್ತಿಗೇರಿತ್ತು. ಅವರಿಗೆ ಕೃಪೆ ಮಾಡಬೇಕು ಅಂತ ನಾರದ ಮುನಿಗಳು ಅವರಿಗೆ ಶಾಪ ಕೊಡ್ತಾರೆ. ಆದರೆ ಅದು ಆ್ಯಕ್ಚುಲಿ ವರ. ಅದೇ ರೀತಿ ಇಂದ್ರನ ಪೂಜೆಯನ್ನು ನಿಲ್ಲಿಸಿದ್ದು, ಇಂದ್ರನಿಗೆ ಆಗ್ತಾ ಇದ್ದಂಥ ಸತ್ಕಾರ, ಮಾನವರ್ಯದ ಗೌರವಗಳನ್ನು ನಿಲ್ಲಿಸಿದ್ರು ಯಾರು? ಕೃಷ್ಣ. ಯಾಕೆ? ಇಂದ್ರನ ಒಳ್ಳೆಯದಕ್ಕೋಸ್ಕರ. ಇಲ್ಲಾಂದರೆ ಇಂದ್ರನೇ ಭಕ್ತಿಯಿಂದ ದೂರ ಹೊರಟೋಗ್ತಾನೆ, ಅವನಿಗೇ ಅದು ಕೆಡಕಾಗುತ್ತೆ, ಅದಕ್ಕೋಸ್ಕರ ನಿಲ್ಲಿಸಿದ್ರು. ಕೇವಲ 7 ವರ್ಷದ ಬಾಲಕ ಕೃಷ್ಣ. ಅವನ ಸುತ್ತ ಎಲ್ಲ ಯಾರಿದ್ದಾರೆ ಅಂತಂದರೆ ಅವನ ಸಗಡಿಗರು. ನಾವ್ಯಾಕಪ್ಪ ಇಂದ್ರನ ಬಗ್ಗೆ ತಲೆ ಕೆಡಿಸ್ಕೋಬೇಕು? ನಮ್ಗೆ ಇಂದ್ರನಿಂದ ಏನೂ ಆಗಬೇಕಾಗಿಲ್ಲ. ನಮಗೇನು ಬರಬೇಕೋ ಅದು ನಮ್ಮ ಕರ್ಮದ ಬಲದಿಂದ ಬಂದೇ ಬರುತ್ತೆ. ನಾವು ಮಾಡಿದ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ. ಅದಕ್ಕೆ ಇಂದ್ರನೇ ಯಾಕೆ ಪೂಜೆ ಮಾಡಬೇಕು? ನಾವು ಒಳ್ಳೆ ಕರ್ಮ ಮಾಡಿದ್ದರಿಂದ ನಮಗೆ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ. ಇಂದ್ರ ಕೊಡಲೇಬೇಕು. ನಾವು ಒಳ್ಳೆ ಕರ್ಮ ಮಾಡಿದ್ರೆ ಇಂದ್ರ ತಡೆದೇ ಹಿಡಿಯೋಕ್ಕಾಗಲ್ಲ. ಒಳ್ಳೆ ಕರ್ಮ ಮಾಡಿದ್ಮೇಲೆ ಅವ್ನು ಕೊಡಲೇಬೇಕು. ತಡೆಯೋಕೆ ಅವನಲ್ಲಿ ಶಕ್ತಿ ಇಲ್ಲ, ಅವ್ನಿಗೆ ಯಾಕೆ ಪೂಜೆ ಮಾಡಬೇಕು? ಅದಕ್ಕೆ ಕರ್ಮ ಮೀಮಾಂಸ ತತ್ವ ಅಂತ ಹೇಳ್ತಾರೆ. ನೀನು ಒಳ್ಳೆ ಕರ್ಮ ಮಾಡು, ನಿಂಗೆ ಒಳ್ಳೆ ಸಿಗುತ್ತೆ, ಕೆಟ್ಟ ಕರ್ಮ ಕೆಟ್ಟ ಸಿಗುತ್ತೆ. ನಿಂಗೆ ಯಾಕೆ ದೇವರು ಯಾಕೆ ಬೇಕು? ಬರೀ ಕರ್ಮನೇ ಶ್ರೇಷ್ಠ ಅನ್ನೋದು ಕರ್ಮ ಮೀಮಾಂಸ. ಇದನ್ನು ನಮ್ಮ ಆಚಾರ್ಯರು ಒಪ್ಪೋದಿಲ್ಲ, ಕೃಷ್ಣನೇ ಒಪ್ಪೋದಿಲ್ಲ ಗೀತೆಯಲ್ಲಿ. ನಾವು ಕರ್ಮ ಫಲವನ್ನು ಅನುಭವಿಸೋಕ್ಕೋಸ್ಕರ ಕರ್ಮ ಮಾಡಿದಾಗ ಅದರಿಂದ ಬರೀ ದುಃಖವೇ ಬರುತ್ತೆ. ಕರ್ಮ ನಾವು ಕರ್ತವ್ಯ ಪ್ರಜ್ಞೆಯಿಂದ ಮಾಡಬೇಕೇ ಹೊರತು ಆ ಫಲಾಪೇಕ್ಷೆಯಿಂದ ಮಾಡಬಾರ್ದು ಅಂತ ಕೃಷ್ಣನೇ ಗೀತೆಯಲ್ಲಿ ಬೋಧನೆ ಮಾಡಿದ್ದಾನೆ. ಅದೇ ಕೃಷ್ಣ 7 ವರ್ಷದ ಬಾಲಕ ಆಗಿದ್ದಾಗ ನಂದ ಮಹಾರಾಜರಿಗೆ ಹೇಳ್ತಾ ಇದ್ದಾನೆ, ಕರ್ಮ ಮಾಡಿದರೆ ಸಾಕು,
ಒಳ್ಳೆ ಕರ್ಮ ಮಾಡಿದ್ರೆ ಸಾಕು, ಒಳ್ಳೆ ಫಲ ಬಂದೇ ಬರುತ್ತೆ. ಯಾಕೆ ಇದನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ? ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವನು ಕರ್ಮ ಮೀಮಾಂಸಾ ಫಿಲಾಸಫಿ ಬೋಧನೆ ಮಾಡ್ತಾ ಇರೋದು ನಂದ ಮಹಾರಾಜರು ಅವನ ಮಾತು ಕೇಳಬೇಕು ಅಂತ, ದೇವರ ಮಾತು ಕೇಳಬೇಕು ಅಂತ. ಅದೇ ರೀತಿನೇ ಯಾರಾದರೂ ದೇವರ ಹಾಕೊಟ್ಟ ಅಂತ ಒಂದು ಮಾರ್ಗ ಏನಿದೆ ಅದನ್ನು ಅನುಸರಿಸ್ತಾ ಇದ್ದಾರೆ ಅನ್ಕೊಳ್ಳಿ, ಆದರೆ ಅದರಿಂದ ಅವ್ರಿಗೆ ಭಕ್ತಿ ಬರ್ತಾ ಇಲ್ಲ ಅನ್ಕೊಳ್ಳಿ, ಅವ್ರು ದೂರ ಹೋಗ್ತಾ ಇದ್ದಾರೆ ಕೃಷ್ಣನಿಂದ. ಅವಾಗ ಕೃಷ್ಣ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ನೀನೇನೋ ಬೇರೆ ಧರ್ಮಗಳನ್ನು ಮಾಡ್ತಾ ಇದೆಯಾ, ಅದರಿಂದ ನಿನಗೆ ನಿಜವಾದ ಒಳ್ಳೇದಾಗ್ತಾ ಇಲ್ಲ ಅಂದ್ರೆ ಅದನ್ನು ಬಿಡು. ಅವಾಗ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ನೀನು ಮಾಡುವಂತಹ ನಿನ್ನ ಗೃಹಸ್ಥನ ಕರ್ತವ್ಯ ಆಗಿರ್ಬೋದು ಅದನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತೆಲ್ಲ ಕೃಷ್ಣ ಹೇಳಿದ್ದು. ಏನೋ ಮಾಡೋ ಧರ್ಮದಲ್ಲಿ, ಏನೋ ಮಾಡೋ ನಿನ್ನ ಕೆಲಸದಲ್ಲಿ ನೀನು ಆ ಕರ್ಮ ಫಲಾಪೇಕ್ಷೆ ಇಟ್ಕೊಂಡು ಅಥವಾ ಕೃಷ್ಣನಿಂದ ದೂರ ಹೋಗ್ತಾ ಇದ್ರೆ ಅದನ್ನೆಲ್ಲ ಬಿಟ್ಟು ನನ್ನ ಹತ್ರ ಬಾ ಅಂತ ಕೃಷ್ಣ ಹೇಳ್ತಾ ಇರೋದು. ಕೆಲಸ ಬಿಡಿಸ್ಮನೆ ಕೂತ್ಕೊ ಅಂತಲ್ಲ ಬಾ. ಸೊ ಅದೇ ರೀತಿ ಈ ಕರ್ಮ ಮೀಮಾಂಸಾ ಫಿಲಾಸಫಿ ಬೋಧನೆ ಮಾಡಿಕೊಂಡು ನಂದೇ ಮಹಾರಾಜರಿಗೆ ಏನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ, ನೀವು ದೇವತಾರಾಧನೆ, ಇಂದ್ರ ದೇವತಾರಾಧನೆ ಮಾಡ್ತಾ ಇದ್ದೀರಾ, ಅದು ಮಾಡಬೇಡಿ, ನಿಲ್ಲಿಸಿ ನೇರವಾಗಿ ಗೋವರ್ಧನನ ಆರಾಧನೆ ಮಾಡಿ. ನಮಗೆ ನಿಜವಾಗ್ಲೂ ಬೇಕಾ ಇರೋದು ಯಾರ ಆಶೀರ್ವಾದ ಅಂತ ಕೃಷ್ಣ ಹೇಳ್ತಾನೆ. ನಮಗೆ ಬೇಕಾಗಿರೋದು ಬ್ರಾಹ್ಮಣರ ಆಶೀರ್ವಾದ ಬೇಕು, ಅವ್ರಿಗೆ ಸತ್ಕಾರ ಮಾಡೋಣ. ಗೋವುಗಳ ಆಶೀರ್ವಾದ ಬೇಕು, ಗೋವುಗಳಿಂದ ತಾನೇ ನಮ್ಗೆ ಇವೆಲ್ಲ ಸಿಗ್ತಾ ಇರೋದು ಸಂಪತ್ತು. ಅದಕ್ಕೆ ಗೋಪೂಜೆ ಮಾಡೋಣ. ಗೋವರ್ಧನ ಪೂಜೆ ಜೊತೆ ಗೋಪೂಜೆನೂ ಮಾಡಿದ್ರು. ಆಮೇಲೆ ಗೋವುಗಳಿಗೆ ಇಷ್ಟೆಲ್ಲ ಒಳ್ಳೆ ಆಹಾರ ಕೊಡ್ತಾ ಇರೋದು ಯಾರು? ಗೋವರ್ಧನ. ನಮಗೆ ಏನು ಬೇಕೋ ಎಲ್ಲವನ್ನೂ ಕೊಡ್ತಾ ಇರೋ ಗೋವರ್ಧನ. ಗೋವರ್ಧನದಿಂದನೇ ಒಳ್ಳೆ ಜನಿಗಳು ಹರಿದು ಬರುತ್ತೆ, ಅದರಿಂದನೇ ನಮಗೆ ನೀರು ಸಿಗುತ್ತೆ, ಅದರಿಂದಾನೇ ನಮ್ಮ ಹಸುಗಳಿಗೆ ದಣಿವಾರಿಸುತ್ತೆ, ಮತ್ತೆ ನೆರಳು ಮತ್ತೆ ಹುಲ್ಲು ಎಲ್ಲವೂ ಗೋವರ್ಧನ ಪರ್ವತದಿಂದ ಸಿಗ್ತಾ ಇರೋದ್ರಿಂದ ನಮಗೆ ನಿಜವಾಗ್ಲೂ ಆಶ್ರಯ ಕೊಡ್ತಾ ಇರೋದು ಗೋವರ್ಧನ ಪರ್ವತ. ಗೋವರ್ಧನ ಪೂಜೆ ಮಾಡೋಣ. ಅದಕ್ಕೆ ನಂದ ಮಹಾರಾಜರು ಆಯ್ತಪ್ಪ ಕೃಷ್ಣ ನೀನು ಹೇಳ್ದಂಗೆ ಮಾಡಿ. ಯಾಕಂದ್ರೆ ನಂದ ಮಹಾರಾಜರ ಮನಸ್ಸಲ್ಲಿ ಒಂದೇ ಇದ್ದಿದ್ದು, ಕೃಷ್ಣನ್ ಖುಷಿ ಪಡಿಸ್ಬೇಕು, ಅವನು ತೃಪ್ತಿ ಪಡಿಸ್ಬೇಕು. ಅದಕ್ಕೋಸ್ಕರ ಏನ್ ಬೇಕಾದ್ರೆ ಮಾಡಕ್ಕೆ ರೆಡಿ ಇದ್ರು. ಆಯ್ತು ಕೃಷ್ಣ ನೀನು ಹೇಳ್ತೀವಿ ಎಲ್ಲ ಮಾಡ್ತೀನಪ್ಪ, ಫಸ್ಟ್ ಇವತ್ತು ಕೃಷ್ಣ ಇಂದ್ರನ ಪೂಜೆ ಮಾಡ್ಬೇಡ. ಯಾಕಂದ್ರೆ ಅನಾದಿ ಕಾಲದಿಂದ ಮಾಡ್ಕೊಂಡ್ಬರ್ತಾ ಇದೀವಪ್ಪ ಈ ಟ್ರೆಡಿಷನ್ನು, ಆ ಟ್ರೆಡಿಷನ್ನ ಬಿಡಬಾರ್ದು ನಾವು. ಹರೇ ಕೃಷ್ಣ. ಸೊ ಇಂದ್ರ ಹೇಳ್ತಾನೆ, ನಮಗೆ ಹಸುಗಳು ಹಾಲು ಕೊಡ್ತವೆ, ಎತ್ತು ನಮ್ಮ ಭೂಮಿ ಉತ್ತು, ಅದರಿಂದ ಫಲವತ್ತಾದಂತಹ ಭೂಮಿಯಾಗಿ ಅದರಿಂದ ನಮಗೆ ದವಸ ಧಾನ್ಯ ಸಿಗುತ್ತೆ. ಗೋಪೂಜೆ ಮಾಡೋಣ. ಬ್ರಾಹ್ಮಣರ ಆಶೀರ್ವಾದ ಬೇಕು. ಇಲ್ಲಿ ತನಕ ಬ್ರಾಹ್ಮಣರ ಆಶೀರ್ವಾದ ಮಾಡ್ತಾ ಇರ್ತಾರೆ, ಅಲ್ಲಿ ತನಕ ನಮಗೆಲ್ಲ ಒಳ್ಳೇದಾಗುತ್ತೆ. ಅದಕ್ಕೆ ಬ್ರಾಹ್ಮಣರ ಪೂಜೆ ಮಾಡೋಣ. ಮತ್ತೆ ಗೋವರ್ಧನ ಗಿರಿಧಾರ, ಗೋವರ್ಧನ ಪರ್ವತವೇ ನಮಗೆಲ್ಲ ಕೊಡ್ತಾ ಇರೋದು, ಗೋವರ್ಧನ ಪೂಜೆ ಮಾಡೋಣ ಹೀಗೆ ಹೇಳ್ತಾರೆ. ಆಗ ನಂದ ಮಹಾರಾಜ್ ಹೇಳ್ತಾರೆ, ಆಯ್ತು ನೀನು ಇಂದ್ರನಿಗೆಲ್ಲ ಮಾಡ್ತೀವಪ್ಪ, ಮೊದಲು ಇಂದ್ರನ ಪೂಜೆ ಮಾಡಿ ಇವೆಲ್ಲ ಮಾಡ್ತೀವಿ. ಆಗ ಇಂದ್ರ ಇಲ್ಲ, ಇಂದ್ರನ ಪೂಜೆ ಮಾಡಂಗಿಲ್ಲ, ಏನೇನು ತಯಾರಿ ಮಾಡ್ಕೊಂಡಿದ್ದಾರೆ ಇಂದ್ರನ ಪೂಜೆ ಮಾಡಬೇಕು ಅಂತ ಅದನ್ನೆಲ್ಲ ಗೋ ಬ್ರಾಹ್ಮಣ ಹಾಗೂ ಗೋವರ್ಧನ ಪೂಜೆಗೆ ಬಳಸ್ಕೋಬೇಕು ಅಂತ. ಹೇಗೆ ಮಾಡಬೇಕು ಗೋವರ್ಧನ ಪೂಜೆ ಅದನ್ನು ನಾನೇ ಹೇಳ್ತೀನಿ, ಹಾಗೆ ಮಾಡಬೇಕು. ನಂದ ಮಹಾರಾಜರು ಕೃಷ್ಣನ ಮುಂದೆ ಸೋಲ್ತಾರೆ. ಆಯ್ತಪ್ಪ ಕೃಷ್ಣ ನೀನು ಹೇಗೆ ಹೇಳ್ತೀವಿ ಆಗ. ಕೃಷ್ಣ ಹೇಳ್ತಾನೆ ಹೇಗೆ ಮಾಡಬೇಕು ಅಂತ ಪ್ರೊಸೀಜರ್ ಕೃಷ್ಣ ಹೇಳ್ತಾನೆ. ಇಂದ್ರನ ಪೂಜೆ ಮಾಡಬೇಕು ಅಂತ ಬೆಟ್ಟ ಗಾತ್ರದಷ್ಟು ಅಡುಗೆ ಮಾಡಿರ್ತಾರೆ, ದೊಡ್ಡ ದೊಡ್ಡ ಎಪ್ಪಲೆಗಳಿಂದ ಸಾವಿರಾರು ಜನ. ನಾವು ಯಾತ್ರೆಗೆ ಹೋದಾಗ ನೋಡ್ತೀವಿ,
ಕಾರ್ತಿಕ ಯಾತ್ರೆ ಮಾಡ್ತಾರೆ ಮಹಾರಾಜರು. ಅವಾಗ ತಪ್ಪಲೆ ಎಷ್ಟು ದೊಡ್ಡದಿರುತ್ತೆ ಅಂದರೆ ಸುಮಾರು 10, 15, 20, 30 ಅಡಿ ದೊಡ್ಡ ಅಗಲ ಇರುವಂತಹ ತಪ್ಪಲೆಗಳಲ್ಲಿ ಅಡುಗೆ ಮಾಡ್ತಾರೆ. ಅದು ಕೇವಲ ಒಂದು 10,000 ಜನಕ್ಕೆ. ಇಲ್ಲಿ ಎಷ್ಟು ಜನ ಇದ್ರು ಅಂತ ನಮ್ಗೆ ಕಲ್ಪನೆ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಕೇವಲ ನಂದ ಮಹಾರಾಜ ಹತ್ರ 9 ಲಕ್ಷ ಹಸುಗಳಿತ್ತು. 9 ಲಕ್ಷ, ಸಾವಿರಾರು ಲಕ್ಷಾಂತರ ಜನಕ್ಕೆ ಅಡುಗೆ ಮಾಡಿದ್ರು. ಇಂದ್ರನ ಪೂಜೆ ಮಾಡಿಬಿಟ್ಟು ಇಂದ್ರನಿಗೆ ಭೋಗ ಮಾಡಿ ಎಲ್ಲ ಮಾಡಬೇಕಲ್ವ. ಆಮೇಲೆ ಎಲ್ಲರಿಗೂ ಬಂದವ್ರಿಗೆಲ್ಲ ಪ್ರಸಾದ ಹಂಚಬೇಕು. ಅದಕ್ಕೋಸ್ಕರ ಬೆಟ್ಟ ಗಾತ್ರದಷ್ಟು ಅನ್ನ, ಚಪಾತಿ, ಪಲ್ಯಗಳು, ಆಮೇಲೆ ಒಂದು ಸಣ್ಣ ಸಣ್ಣ ಹೊಂಡಗಳಷ್ಟು ಭರ್ತಿಯಾಗಿ ಸಾರು, ದಾಲು, ಮಜ್ಜಿಗೆ, ಮೊಸರು ಎಲ್ಲವನ್ನೂ ರೆಡಿ ಮಾಡಿ ಕೃಷ್ಣ ಹೇಳ್ತಾನೆ, ಏನು ರೆಡಿ ಮಾಡ್ಕೊಂಡಿದ್ದೀರಾ? ಇವೆಲ್ಲವನ್ನು ನಾವು ಗೋವರ್ಧನ ಪೂಜೆಗೆ ಬಳಸ್ಕೊಳ್ಳೋಣ. ಕೃಷ್ಣ ಹೇಳ್ತಾನೆ, ನಾವು ಎಲ್ಲರೂ ಒಳ್ಳೆ ಬಟ್ಟೆ ಇಟ್ಕೊಂಡು ರೆಡಿ ಆಗೋಣ. ರೆಡಿ ಆಗ್ಬಿಟ್ಟು ನಮ್ಮ ಮುಂದೆ ಗೋವುಗಳನ್ನು ಮುಂದೆ ಇಟ್ಕೊಂಡು ನಾವು ಗೋವರ್ಧನ ಪರ್ವತದ ಕಡೆ ಪ್ರಯಾಣ ಮಾಡಿ. ಗೋವುಗಳಿಗೆ ವಿಶೇಷವಾದಂತಹ ಹುಲ್ಲುಗಳನ್ನು ಅವರಿಗೆ ತಿನ್ನಿಸಿ ಅವುಗಳನ್ನು ತೃಪ್ತಿಪಡಿಸಿ ಮೊದಲು, ತದನಂತರ ಬ್ರಾಹ್ಮಣರಿಗೆ ತೃಪ್ತಿಪಡಿಸಿ ಅವರ ಆಶೀರ್ವಾದ ಪಡ್ಕೊಂಡು ಅದಾದಮೇಲೆ ಗೋವರ್ಧನಕ್ಕೆ ನಾವು ನೈವೇದ್ಯ ಮಾಡೋಣ ಅಂತ ಕೃಷ್ಣ. ಗೋವರ್ಧನ ಪರ್ವತ ಯಾರ್ಯಾರು ಪರಿಕ್ರಮ ಮಾಡಿದ್ದೀರಾ? ಕೈತಿ ಮಾಡಿದ್ದೀರಾ? ವೆರಿ ಗುಡ್. ಇವತ್ತು ಗೋವರ್ಧನ ಪರ್ವತ ಪರಿಕ್ರಮ ಮಾಡಬೇಕು ಅಂದ್ರೆ ಸುಮಾರು 20-25 ಕಿಲೋಮೀಟರ್. ನಮಗೆಲ್ಲ ಗೊತ್ತಿರೋಂಗೆ ಶಾಸ್ತ್ರ ಹೇಳಿದ್ದಾರೆ, ಪ್ರತಿ ದಿನಕ್ಕೂ ಒಂದೊಂದು ಸಹಸ್ರ ಕಾಲಷ್ಟು ಚಿಕ್ಕದಾಗ್ತಾ ಬರ್ತಾ ಇದೆ ಗೋವರ್ಧನ. ಅಂದರೆ ಇನ್ನು 5,000 ವರ್ಷದಿಂದ ಇನ್ನೆಷ್ಟು ದೊಡ್ಡದಿತ್ತು ಗೋವರ್ಧನ ಪರ್ವತ, ತುಂಬ ಬೃಹದಾಕಾರವಾಗಿತ್ತು. ಇನ್ನು ಸುತ್ತಳತೆ ಇನ್ನೂ ಹೆಚ್ಚಿತ್ತು. ಅವಾಗ ದಾನ ನಿವರ್ತನ ಕುಂಡ ಅಂತ ಒಂದು ಜಾಗ ಇದೆ, ಅಲ್ಲಿ ದಾನ್ಘಾಟಿ ಅಂತ ಕೇಳಿರ್ಬೇಕು. ಅಲ್ಲಿಂದ ಹಿಡಿದು ಅಣಿಯೋರ್ ಅಂತ ಒಂದು ಗ್ರಾಮ ಇದೆ, ಅಲ್ಲಿವರೆಗೂ ಅಷ್ಟು 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗ್ಬೋದು. ಸಂಪೂರ್ಣವಾಗಿ ಅಷ್ಟು ಪ್ರದೇಶದಲ್ಲಿ ಎಲ್ಲ ಏನು ಆಹಾರ ಪದಾರ್ಥಗಳನ್ನ ಮಾಡಿದ್ರಲ್ಲ ಎಲ್ಲವನ್ನ ತಯಾರಿ ಮಾಡಿಕೊಂಡು ತದನಂತರ ಕೃಷ್ಣ ಗೋಪೂಜೆ ಮಾಡಕ್ಕೆ ಶುರು ಮಾಡ್ತಾನೆ. ಕೃಷ್ಣ ಏನು ಮಾಡ್ತಾನೆ ಅಂದರೆ ಪ್ರತಿಯೊಂದು ಹಸು ಮುಂದೆನೂ ತನ್ನ ವಿಸ್ತಾರವನ್ನು ಮಾಡ್ಕೋತಾನೆ. ಆಗ ಪ್ರತಿ ಹಸು ಯೋಚನೆ ಮಾಡ್ತಾ ಇರುತ್ತೆ, ಕೃಷ್ಣ ನನ್ನ ಜೊತೆನೇ ಇದ್ದಾನೆ, ನನ್ನ ಜೊತೆನೇ ಇದ್ದಾನೆ ಕೃಷ್ಣ ಅಂತ. ಸೊ ಕೃಷ್ಣ ಪ್ರತಿ ಹಸುಗೂ ಪೂಜೆ ಮಾಡ್ತಾನೆ. ಪೂಜೆ ಮಾಡಿ ಅವನು ತುಂಬ ರಸವತ್ತಾದಂತಹ ಹುಲ್ಲನ್ನು ಹಸುಗಳಿಗೆ ತಿನ್ನಿಸ್ತಾನೆ. ಆಮೇಲೆ ಹಸುಗಳು ತಿನ್ನಿಸ್ತಾ ಹಸು ಕುತ್ತಿಗೆ ಹತ್ರ ಚರ್ಮ ಇರುತ್ತೆ, ಅದನ್ನು ಮೃದುವಾಗಿ ನೀವುತ್ತಾನೆ ಕೃಷ್ಣ. ಅವ್ರಿಗೆ ತುಂಬ ಆನಂದ ಆಗುತ್ತೆ. ಹಸುಗಳಿಗೆ ಆನಂದ ಆದಾಗ ಒಂಥರ ಒಳ್ಳೆ ಸದ್ದನ್ನು ಮಾಡ್ತವೆ ಹಸುಗಳು. ಆ ಥರ ಎಲ್ಲ ಮಾಡಿ ತುಂಬ ಆನಂದದಿಂದ ತೃಪ್ತಿ ಆಗುತ್ತೆ ಹಸುಗಳಿಗೆ. ಹಸುಗಳು ಏನು ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ ಅದು ನಮಗೆಲ್ಲ ಅರ್ಥ ಆಗಲ್ಲ, ಆದರೆ ಕೃಷ್ಣಗೆ ಅರ್ಥ ಆಗ್ತದೆ. ಕೃಷ್ಣಗೆ ಪ್ರತಿಯೊಂದು ಜೀವರಾಶಿ ಏನು ಮಾತಾಡುತ್ತೆ, ಏನು ಮಾತಾಡೋಕೆ ಮುಂಚೆನೋ ಅವ್ರ ಹೃದಯದಲ್ಲಿ ಏನು ಭಾವನೆ ಇದೆ ಎಲ್ಲ ಗೊತ್ತು. ಈ ರೀತಿಯಾಗಿ ಎಲ್ಲ ಹಸುಗಳನ್ನ ಸಂತೃಪ್ತಿಪಡಿಸಿದ ಮೇಲೆ ಕೃಷ್ಣ ಒಂದು ವಿಶೇಷವಾದ ಹಸುವನ್ನು ಮುಂದಿಟ್ಕೋತಾನೆ. ಆ ಹಸು ಎಲ್ಲ ವೃಂದಾವನದಲ್ಲಿದ್ದಂಥ ಲಕ್ಷಾಂತರ ಕೋಟ್ಯಾಂತರ ಹಸುಗಳಿಗೆ ಪ್ರತಿನಿಧಿಯಾಗಿ ಒಂದು ಹಸುನ ಇಟ್ಕೋತಾನೆ ಮುಂದೆ. ಆ ಹಸುಗೆ ಕೃಷ್ಣ ಪ್ರದಕ್ಷಿಣೆ ಮಾಡ್ತಾನೆ. ಕೃಷ್ಣ ಯಾವಾಗ ಆ ಹಸು ಪ್ರದಕ್ಷಿಣೆ ಮಾಡ್ತಾನೆ, ಎಲ್ಲ ಹಸುಗಳು ಕೃಷ್ಣ ನನಗೆ ಪ್ರದಕ್ಷಿಣೆ ಮಾಡ್ತಾ ಇವೆ ಅಂತ ಅವರ ಭಾವನೆ ಆಗುತ್ತೆ. ಈ ರೀತಿಯಾಗಿ ಜಗತ್ತಿನ ಮೊದಲನೇ ಗೋವರ್ಧನ ಪರಿಕ್ರಮವನ್ನು ಕೃಷ್ಣ ಶುರು ಮಾಡಿದ. ಆಗ ಆ ಹಸುವನ್ನು ಮುಂದಿಟ್ಕೊಂಡು ಎಲ್ಲ ವೃಂದಾವನ ವಾಸಿಗಳು ಗೋವರ್ಧನದ ಪರಿಕ್ರಮವನ್ನು ಮಾಡ್ತಾರೆ. ಪರಿಕ್ರಮ ಮಾಡಬೇಕಾದ್ರೆ ಹೇಗೆ ಇತ್ತು ಅದನ್ನು ಕಲ್ಪನೆ ಮಾಡ್ಕೊಳ್ಳೋಣ. ವಯಸ್ಸಾದಂತಹ ಗೋಪಿಯರು ಅವರು ಎತ್ತಿನ ಗಾಡಿಗಳಲ್ಲಿ ಕೂತ್ಕೊಂಡಿದ್ರು. ಅವರು ಕೃಷ್ಣನ ಕೀರ್ತನೆ ಮಾಡ್ಕೊಂಡು ಹಾಡಿಕೊಂಡು
ಮುಂದೆ ಪ್ರಯಾಣ ಮಾಡ್ತಾ ಇದ್ರು. ಕೃಷ್ಣನ ವಯಸ್ಸಿನ ಗೋಪ ಬಾಲಕರು ಕೃಷ್ಣ ಬಲರಾಮ ಅವ್ರ ಜೊತೆ ಎಲ್ಲ ಹಾಡ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ರು. ಗೋಪಿಯರು ಸಾಮಾನ್ಯವಾಗಿ ಕೃಷ್ಣ ಬೆಳಗಿನ ಹೊತ್ತು ಕಾಡಿಗೆ ಹೋಗ್ತಾ ಇದ್ದ. ಗೋಪಿಯರು ಕೃಷ್ಣನ ನೋಡ್ತಾ ಇರಲಿಲ್ಲ. ಅವರೆಲ್ಲ ಕಾಯ್ತಾ ಇದ್ರು ಯಾವಾಗ ಕೃಷ್ಣ ದರ್ಶನ ಮಾಡಬೇಕು ಅಂತ, ರಾತ್ರಿ ಬರೋ ತನಕ. ಆದರೆ ಇವತ್ತು ಗೋವರ್ಧನ ಪೂಜೆ ದಿನ ಬೆಳಗ್ಗೆಯಿಂದನೇ ಕೃಷ್ಣ ಅವ್ರ ಜೊತೆಗಿದ್ದಾನೆ. ಸೊ ಗೋಪಿಯರಿಗೆ ಗೋವರ್ಧನನೂ ತುಂಬ ಇಷ್ಟ ಹಾಗೂ ಗೋವಿಂದನೂ ತುಂಬ ಇಷ್ಟ. ಆ ಗೋವಿಂದನ ದರ್ಶನ ಮಾಡ್ತಾ ಅವರು ಆನಂದದಿಂದ ಪರಿಕ್ರಮೆಯನ್ನು ಮಾಡ್ತಾ ಇದ್ರು. ಆಚಾರ್ಯ ಹೇಳ್ತಾರೆ, ಶ್ರೀಮತಿ ರಾಧಾರಾಣಿ ಎಷ್ಟು ಆನಂದದಿಂದ ಇದ್ಲು ಅವತ್ತು ಅಂತಂದರೆ, ಅವಳ ಕೃಷ್ಣನ ಮೇಲಿನ ಆ ಪ್ರೇಮ ಮತ್ತು ಆನಂದ ಆ ವೃಂದಾವನದ ಎಲ್ಲ ಪರಿಸರದಲ್ಲಿ ಹರಡಿಕೊಂಡಿತ್ತು. ಎಲ್ಲ ಒಂದು ಜೀವರಾಶಿಗಳ ಜಂತುಗಳ ಹಾಗೂ ಕಾಡು ಪ್ರಾಣಿಗಳ ಮೃಗಗಳ ಮರಗಳ ಒಳಗೆ ರಾಧೆಯ ಆ ಪ್ರೇಮ ಪಸರಿಸಿತ್ತು. ಅಷ್ಟು ಆನಂದದಿಂದ ಇದ್ದು ಶ್ರೀಮತಿ ರಾಧಾರಾಣಿ. ಎಲ್ಲರೂ ಕೃಷ್ಣನ್ನೇ ದಿಟ್ಟಿಸ್ಕೊಂಡು ನೋಡ್ತಾ ಇದ್ರು. ಮತ್ತು ಎಲ್ಲರಿಗೂ ಏನು ಭಾವನೆ ಬರ್ತಾ ಇತ್ತು ಅಂದರೆ, ಕೃಷ್ಣ ಅವರನ್ನೇ ನೋಡ್ತಾ ಇದ್ದಾನೆ ಅನ್ನೋ ಭಾವನೆ ಬರ್ತಾ ಇತ್ತು. ಸಾಮಾನ್ಯವಾಗಿ ನಾವು ಒಂದು ಕಡೆ ನೋಡ್ತಾ ಇದ್ರೆ ಆ ಕಡೆ ನೋಡೋಕ್ಕಾಗಲ್ಲ ಅಲ್ವಾ? ಆದರೆ ಕೃಷ್ಣ ಅವನು ಎಲ್ಲರೂ ತಮ್ಮನ್ನೇ ನೋಡ್ತಾ ಇದ್ದಾರೆ. ಏನೋ ಕೃಷ್ಣ ಇಲ್ಲಿ ಕೂತಿರೋ ಪ್ರತಿಯೊಬ್ಬರು ಕೃಷ್ಣ ನನ್ನೇ ನೋಡ್ತಾ ಇದ್ದೇನೆ ಅಂತ, ಆ ಕಡೆ ಕೂತಿರೋ ಕೃಷ್ಣ ನನ್ನನ್ನೇ ನೋಡ್ತಾ ಇದ್ದೇನೆ ಅಂತ, ಆ ರೀತಿಯಾದಂಥ ಭಾವನೆ ಎಲ್ಲರಲ್ಲೂ ಆನಂದ. ಕೃಷ್ಣ ನನ್ನೇ ನೋಡ್ತಾ ಇದ್ದೇನೆ, ನನ್ನ ಕಡೆನೇ ನೋಡ್ತಾ ಇದ್ದೇನೆ ಅಂತ ಆನಂದ. ಈ ರೀತಿಯಾಗಿ ಪರಿಕ್ರಮ ಮುಗೀತು. ಪರಿಕ್ರಮ ಆದಮೇಲೆ ಬ್ರಾಹ್ಮಣರು ತಮ್ಮ ವೇದಘೋಷವನ್ನು ಮಾಡ್ತಾರೆ. ವೇದಘೋಷವನ್ನು ಮಾಡಿ ಆಶೀರ್ವಚನವನ್ನು ಮಾಡ್ತಾರೆ. ಮಹಾರಾಜರು ಹೇಳ್ತಾರೆ, ಸಾಮಾನ್ಯವಾಗಿ ಗೋವರ್ಧನ ಪರಿಕ್ರಮ ಮಾಡಿದ್ರೆ 2 ರೀತಿಯ ಆನಂದ ಸಿಗತ್ತಂತೆ. ಒಂದು ಆನಂದ ಏನಂತಂದ್ರೆ, ಯಾರ್ಯಾರು ಪರಿಕ್ರಮ ಮಾಡಿದ್ದೀರಾ ನಿಮ್ಗೆ ಅದು ಕಲ್ಪನೆ ಮಾಡ್ಕೋಬಹುದು. ಒಂದು ಆನಂದ ಏನಂದ್ರೆ, ಇಡೀ ಜಗತ್ತಿನ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಒಂದು ಧಾಮ ಗೋವರ್ಧನ. ರೂಪ ಗೋಸ್ವಾಮಿಗಳು ಉಪದೇಶಾಮೃತದಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಡೀ ಸೃಷ್ಟಿಗೆ ಶ್ರೇಷ್ಠವಾದದ್ದು ನಮ್ಮ ಭೂಮಿ, ಭೂಮಿಯಲ್ಲಿ ಶ್ರೇಷ್ಠವಾಗಿರೋದು ಭಾರತ, ಭಾರತದಲ್ಲಿ ಶ್ರೇಷ್ಠವಾಗಿರೋದು ಮಥುರಾ ಪ್ರಾಂತ್ಯ, ಆ ಮಥುರಾ ಪ್ರಾಂತ್ಯದಲ್ಲಿ ಶ್ರೇಷ್ಠವಾಗಿರೋದು ಆ ವೃಂದಾವನ, ಆ ವೃಂದಾವನದಲ್ಲಿ ಶ್ರೇಷ್ಠವಾಗಿರೋದು ಗೋವರ್ಧನ, ಗೋವರ್ಧನದಲ್ಲಿ ಶ್ರೇಷ್ಠವಾಗಿರೋದು ರಾಧಾಕುಂಡ, ಆ ರಾಧಾಕುಂಡ ಶ್ರೇಷ್ಠ, ಗೋವರ್ಧನ ತಟದಲ್ಲಿ ಇರುತ್ತೆ ರಾಧಾಕುಂಡ. ಸೊ ಈ ರೀತಿಯಾಗಿ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಧಾಮದಲ್ಲಿ ನಾವು ಪ್ರವೇಶ ಮಾಡಿದ್ದೀವಿ ಹಾಗೂ ಆ ಧಾಮವಾದ ಗೋವರ್ಧನನ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಅನ್ನೋದು ಒಂದು ದಿವ್ಯವಾದ ಆನಂದ. ಅದನ್ನು ಅನುಭವಿಸಿದ್ವಿ ನಾವೆಲ್ಲ. ಇನ್ನೊಂದು ಆನಂದ ಯಾವುದು ಅಂತಂದರೆ, ಆ 25-30 ಕಿಲೋಮೀಟರ್ ನೀವು ಪ್ರಯಾಣ ಮಾಡಿ ಕಡೆಗೆ ವಾಪಸ್ ಇಲ್ಲಿಂದ ಶುರು ಮಾಡಿದ್ರು ಅಲ್ಲಿ ಬಂದು ತಲುಪಿದ ತಕ್ಷಣ ಹಬ್ಬ ಆಯ್ತಪ್ಪ ಗೋವರ್ಧನ ಪರಿಕ್ರಮ ಅನ್ನೋ ಒಂದು ಆನಂದ. ಆ ರೀತಿ ಆನಂದನೂ ಸಿಗುತ್ತೆ. ಇನ್ನು ಕೆಲವರು ಯಾವ ಥರ ಮಾಡ್ತಾರೆ ಅಂತ ನೋಡಿರ್ಬೇಕು ನೀವು. ಗೋವರ್ಧನ ಪರಿಕ್ರಮ ಮಾಡೋರು ಕೆಲವರು ಒಂದು ಹೆಜ್ಜೆಗೆ ಒಂದು ದಂಡವತ್ ಪರಿಕ್ರಮ, ಒಂದು ಹೆಜ್ಜೆ ಇಡೋದು ಒಂದು ದಂಡವತ್ ಮಾಡೋದು, ಒಂದು ಹೆಜ್ಜೆ ಇಡೋದು ಒಂದು ದಂಡವತ್ ಮಾಡೋದು. ಈ ರೀತಿಯಾಗಿ ಸುಮಾರು ದಿನಗಳ ಕಾಲ ಗೋವರ್ಧನ ಪರಿಕ್ರಮ, ಒಂದು ಪರಿಕ್ರಮ ಆ ಥರ ಮಾಡಬೇಕು ಅಂದರೆ ನಿಮಗೆ ಎಷ್ಟೋ ದಿನಗಳು ಬೇಕು. ಅದು ದಂಡವತ್ ಪರಿಕ್ರಮ. ಇನ್ನು ಕೆಲವರು ಇನ್ನೊಂದು ಎಕ್ಸ್ಟ್ರೀಮ್ ಏನು ಮಾಡ್ತಾರೆ ಅಂದರೆ, ಒಂದು ಹೆಜ್ಜೆ ಇಡ್ತಾರಲ್ವ, ಒಂದು ಹೆಜ್ಜೆಗೆ 108 ದಂಡಗಳು. ಯಾರು ನೋಡಿದ್ದೀರಾ ಆ ಥರ ಪರಿಕ್ರಮ ಮಾಡ್ಬೇಕಾದ್ರೆ? ಕಲ್ಲು ಇಟ್ಕೊಳ್ತಾರೆ ಅವರು, ಒಂದೊಂದೇ ಕಲ್ಲು, ಆ ಕಡೆ ಇಂದ ಆ ಕಡೆ, ಈ ಕಡೆಯಿಂದ ಆ ಕಡೆ, 108, ಒಂದು ಹೆಜ್ಜೆಗೆ 108 ದಂಡಗಳು. ಆ ಥರನೂ ಮಾಡೋರಿದ್ದಾರೆ. ಈ ರೀತಿಯಾಗಿ ಸಾವಿರಾರು ಲಕ್ಷಾಂತರ ಜನ ಗೋವರ್ಧನ ಪರಿಕ್ರಮ ಇವತ್ತು ಮಾಡ್ತಾ ಇದ್ದಾರೆ. ಅಂತಹ ಗೋವರ್ಧನ ಪರಿಕ್ರಮನ ಮೊದಲನೇ ಬಾರಿ ಕೃಷ್ಣ ಮಾಡಿಸ್ತಾನೆ, ಎಲ್ಲ ವ್ರಜವಾಸಿಗಳ ಹತ್ರ ಮಾಡಿಸ್ತಾನೆ. ಮಾಡಿಸಿದ್ಮೇಲೆ ಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ಎಲ್ಲರ ಜೊತೆಗೂ ಇದ್ದ ಹಾಗೇನೆ ಗೋವರ್ಧನ ಗಿರಿ ಕೃಷ್ಣನ್ ಬಿಟ್ಟು ಬೇರೆ ಏನೂ ಅಲ್ಲ, ಕೃಷ್ಣನೇ ಗೋವರ್ಧನ ಅಂತ ತೋರಿಸೋಕ್ಕೋಸ್ಕರ ಆ ಗೋವರ್ಧನ ಪರ್ವತದ ಮೇಲೆ ನಾನು ವಿಸ್ತಾರವಾಗಿ ಗೋವರ್ಧನ ಪರ್ವತದ ಮೇಲೆ ಕೂತ್ಕೋತಾನೆ ಕೃಷ್ಣ.
ಅಲ್ಲೂ ಕೃಷ್ಣ, ಇಲ್ಲೂ ಕೃಷ್ಣ. ಕೃಷ್ಣ ಭರತನಿಂದ ಕೂತ್ಕೋತಾನೆ, ಎಲ್ಲರಿಗೂ ನೋಡಿ ಗೋವರ್ಧನೇ ಪ್ರತ್ಯಕ್ಷ ಆಗಿದ್ದಾನೆ, ಗೋವರ್ಧನೇ ಕೃಷ್ಣ ಅಂತ, ಗೋವರ್ಧನೇ ಭಗವಂತ ಅಂದ್ಬಿಟ್ಟು ಎಲ್ಲರ ಕೆಲವು ನಮಸ್ಕಾರ ಮಾಡಿಸ್ತಾನೆ. ಆಮೇಲೆ ಗೋವರ್ಧನ ಮೇಲೆ ಕೂತ ಕೃಷ್ಣ ಹೇಳ್ತಾನೆ, ನನಗೆ ಹಸುವಾಗಿದೆ, ನೈವೇದ್ಯ ಬೇಕು ಅಂತ ಕೇಳ್ತಾರೆ. ಆಗ ಅಲ್ಲಿದ್ದಂಥ ಎಲ್ಲರೂ ಆ ಅನ್ನ, ಗುಟ್ಟ ಬೆಟ್ಟ ಗಾತ್ರದಷ್ಟು ಅನ್ನ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಪಲ್ಯಗಳಾಗಿರ್ಬೋದು, ಸಾರು, ಸಾಂಬಾರು, ಮತ್ತು ಸ್ವೀಟ್ ರೈಸ್, ಎಲ್ಲ ಥರವಾದ ಭೋಗವನ್ನು ತಯಾರು ಮಾಡಿದ್ರು. ಎಲ್ಲವನ್ನು ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಿದ ಕೃಷ್ಣ ಒಂದೊಂದೇ ಇಟ್ಟಿಗೆ ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಗೋವರ್ಧನ ಪರ್ವತದ ಮೇಲೆ ಕೂತಂತ ಕೃಷ್ಣ ಎಲ್ಲವನ್ನು ಒಂದೇ ಇಟ್ಟಿಗೆ ಸ್ವೀಕಾರ ಮಾಡ್ತಾನೆ. ಎಲ್ಲ ಮಾಯ ಆಗುತ್ತೆ. ಮಾಡಿದ ಅಡುಗೆ ಎಲ್ಲ ಫುಲ್ ಮಾಯ. ಅದು ಆ ಗೋವರ್ಧನ ಪರ್ವತದ ಕ್ಷೇತ್ರದಲ್ಲಿ ಮಾಡಿದಂತಹ ಅಡಿಗೆ ಅಲ್ಲ ಮಾತ್ರ ಅಲ್ಲ, ಬರ್ಸಾನ ಬೇರೆ ಬೇರೆ ಪ್ರಾಂತ್ಯಗಳಲ್ಲೂ ಭಕ್ತರು ಇದ್ರಲ್ಲ, ಅವ್ರು ಯಾರು ಅಲ್ಲಿಗೆ ಬಂದು ಎಷ್ಟೋ ಜನ ಬಂದಿರಲಿಲ್ವಲ್ಲ, ಅವರು ಅಲ್ಲೂ ಭಾರಿ ಭೋಜನವನ್ನು ತಯಾರು ಮಾಡಿದ್ರು. ಅದನ್ನು ಕೃಷ್ಣ ಒಂದೇ ಇಟ್ಟಿಗೆಲ್ಲ ನೈವೇದ್ಯ ಮಾಡಿ ಎಲ್ಲವನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲ ಸ್ವೀಕಾರ ಮಾಡಿದ್ಮೇಲೆ ಕೃಷ್ಣ ಹೇಳ್ತಾನೆ, ಆಣಿಯೋರ್ ಅಂತ ಹೇಳ್ತಾನೆ. ಆಣಿಯೋರ್ ಅಂದ್ರೆ ಇನ್ನೂ ಬೇಕು ನನಗೆ. ರಾಜಾಶಿ ಏನ್ ಮಾಡ್ತಾರೆ, ಮಾಡಿದೆಲ್ಲ ಕೊಟ್ಟಾಯ್ತು ಕೃಷ್ಣನಿಗೆ, ಇನ್ನೂ ಬೇಕು ಅಂದ್ರೆ ಏನ್ ಮಾಡೋದು? ಓಕೆ, ಕೃಷ್ಣನ್ ಕೇಳ್ತಾರೆ ಏನ್ ಮಾಡೋದು? ಕೃಷ್ಣ ಹೇಳ್ತಾನೆ, ಎಲ್ಲ ಮಾಡಿದ್ರಲ್ಲ, ಇನ್ನೊಂದು ಮಾಡಬೇಕು, ಏನೋ ತುಳಸಿ ಒಂದು ಬಿಡಿ. ಅವಾಗ ಯಾವಾಗ ತುಳಸಿನ ನೈವೇದ್ಯ ಮಾಡ್ತಾರೆ ಭಕ್ತಿಯಿಂದ, ತುಳಸಿ ಸ್ವೀಕಾರ ಮಾಡಿದ ಕೃಷ್ಣ ಸಂಪೂರ್ಣ ತೃಪ್ತಿ ಆಯಿತು ಅಂತ ಹೇಳ್ತಾರೆ. ಅವನು ತೃಪ್ತಿ ಆಗಿದ್ದೇ ತಡ, ಏನೇನು ಅವನು ಸ್ವೀಕಾರ ಮಾಡಿದ್ನೋ ಎಲ್ಲವೂ ಮತ್ತೆ ಪ್ರಕಟ ಆಗುತ್ತೆ. ಮುಂಚೆ ಅದು ಭೋಗ ಆಗಿತ್ತು, ಇವಾಗ ಏನಾಗಿತ್ತು? ಮಹಾಪ್ರಸಾದ ಆಗಿತ್ತು. ಅದರಿಂದ ಎಲ್ಲವೂ ಪ್ರಸಾದ ರೆಡಿ ಆಯಿತು. ಕೃಷ್ಣ ಹೇಳ್ತಾನೆ, ಗೋವರ್ಧನ ಪ್ರಸಾದ ಬಂದಿದೆ, ಎಲ್ಲರೂ ಸ್ವೇಚ್ಛೆಯಾಗಿ ಪ್ರಸಾದನ ಸ್ವೀಕಾರ ಮಾಡಿ ಅಂತ ಹೇಳಿದಾಗ ಎಲ್ಲ ಬೃಂದಾವನವಾಸಿಗಳು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ, ಎಲ್ಲ ಆನಂದದಿಂದ ಇರ್ತಾರೆ. ವಿಜೃಂಭಣೆಯಿಂದ ಗೋವರ್ಧನ ಪೂಜೆಯನ್ನು ಮಾಡ್ತಾರೆ. ಆ ಗೋವರ್ಧನ ಪೂಜೆಯನ್ನು ಮಾಡಿ ಎಲ್ಲರೂ ಆನಂದದಿಂದ ಒಬ್ಬರನ್ನೊಬ್ರು ಆಲಂಗಿಸೋದು ಹಾಗೂ ಆ ಖುಷಿಯನ್ನು ಹಂಚ್ಕೋತಾರೆ. ಇಷ್ಟಾದ್ಮೇಲೆ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಆನಂದದಿಂದ ಮರಳುತ್ತಾರೆ. ಇಡೀ ವೃಂದಾವನದ ಎಲ್ಲರೂ, ಇಡೀ ವಿಶ್ವದ ಎಲ್ಲರೂ ಆನಂದದಿಂದ ಇದ್ರು ಅವತ್ತು ಗೋವರ್ಧನ ಪೂಜೆ ಮಾಡಿದ್ರು. ಎಕ್ಸೆಪ್ಟ್ ಒಬ್ರಿಗೆ ಮಾತ್ರ ಆನಂದ ಇರಲಿಲ್ಲ. ಯಾರಪ್ಪ ಅದು? ಇಲ್ಲಿ ಗೋವರ್ಧನ ಪೂಜೆ ಆಗ್ತಾ ಇದ್ರೆ ಅಲ್ಲಿ ಕೊತ್ತ ಕುಗಿತಾ ಇರ್ತಾನೆ ಇಂದ್ರ. ಇಂದ್ರ ಬೇರೆ ಯಾರು ಇಲ್ಲ, ಒಳ್ಳೆ ಪರಮ ಭಕ್ತ, ಭಗವಂತನ ಭಕ್ತ. ಅವನಿಗೆ ಅವಮಾನ ಆಯ್ತು. ನನಗೆ ಮಾಡಬೇಕಾಗಿದ್ದ ಪೂಜೆ ಯಾವುದೋ ಬೆಟ್ಟಕ್ಕೆ ಮಾಡಿಬಿಟ್ರಲ್ಲ, ಯಾವುದೋ ಹುಡುಗನ ಮಾತು ಕೇಳ್ಕೊಂಡು ಬೆಟ್ಟಕ್ಕೆ ಮಾಡಿಬಿಟ್ರಲ್ಲ ಅಂತ ಒಂದು ಅವಮಾನ ಆಯಿತು. ಯಾರ ಮುಂದೆ ಅವಮಾನ ಆಯಿತು? ತನ್ನ ಹೆಂಡತಿಯರ ಮುಂದೆ, ತನ್ನ ಪ್ರಜೆಗಳಾದ ಬೇರೆ ದೇವತೆಗಳ ಮುಂದೆ. ಕಾಯ್ತಾ ಇದ್ದ, ಎಲ್ಲರೂ ನಾನು ಪೂಜೆ ಮಾಡ್ತಾರೆ ಅಂತ ಎಲ್ಲರನ್ನೂ ಕರೆಸಿ ರೆಡಿ ಮಾಡಿ, ನೋಡಪ್ಪ ನಾನು ಪೂಜೆ ಮಾಡ್ತಾರೆ ನೋಡಿ ಅಂತ. ನೋಡಿದ್ರೆ ಅವ್ನಿಗೆ ಏನೂ ಪೂಜೆ ದಕ್ಕಲಿಲ್ಲ. ಅವನಿಗೆ ದಕ್ಕಬೇಕಾಗಿದ್ದು ಯಾರಿಗೋ ದಕ್ಕಿತು. ಅವನಿಗೆ ಭಾರಿ ಅವಮಾನ ಆಯಿತು. ಆಚಾರ್ಯ ಹೇಳ್ತಾರೆ, ಯಾಕಂದ್ರೆ ಅವಮಾನ ಇದ್ರೆ ಒಬ್ಬೊಬ್ರು ಒಂದೊಂದರ ಪ್ರತಿಕ್ರಿಯೆ ಮಾಡ್ತಾರಂತೆ. ಒಬ್ರು ಯಾವ ಥರ ಮಾಡ್ತಾರೆ ಅಂತಂದ್ರೆ, ಯಾರು ಕಾಣ್ದಿರೋ ಪ್ರದೇಶಕ್ಕೆ ಹೋಗ್ಬಿಟ್ಟು ಒಬ್ಬರೇ ಕೂತ್ಕೊಂಡು ಅಳ್ತಾರೆ ಅವಮಾನ ಅಂತ. ಇನ್ನೊಬ್ರು ಕೆಲವರು ಯಾವ ಥರ ಮಾಡ್ತಾರೆ ಅಂತಂದ್ರೆ, ಅವರಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ಖಿನ್ನರಾಗ್ಬಿಡ್ತಾರೆ. ಇನ್ನು ಕೆಲವರು ಏನೂ ಆಗಿಲ್ಲದೇನೋ ಆ ಥರ ನಟಿಸ್ತಾರೆ. ಹೊರಗಡೆ ಮಾತ್ರ ಏನೂ ಆಗಿಲ್ಲದೇನೋ ಆ ಥರ ನಾರ್ಮಲ್ ಆಗೇ ಇರ್ತಾರೆ, ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿರ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಈ ನೋವು ಆದಾಗ, ಅವಮಾನ ಆದಾಗ, ಯಾಕೆ ಈ ಥರ ನೋವಾಯಿತು, ಏನು ದೋಷ ಮಾಡಿದೆ ನಾನು ಅಂತ ಅಂತರ್ಮುಖಿಗಳಾಗಿ ತಮ್ಮಲ್ಲಿರೋ ತಪ್ಪನ್ನು ಹುಡುಕಿ ಅವರು ಒಂದು ವಿರಕ್ತಿ ಭಾವವನ್ನು ಬೆಳೆಸ್ಕೊಂಡು ಕೃಷ್ಣನಲ್ಲಿ ಶರಣಾಗ್ತಾರೆ.
ಅವಮಾನ ಆಗಿದೆ. ಇನ್ನು ಕೆಲವರು ಯಾವ ಥರ ಮಾಡ್ತಾರೆ ಅಂದರೆ, ಅವಮಾನ ಆಗಿದ್ರೆ ಹಾವು ತುಳಿದಾಗ ಯಾವ ರೀತಿ ಹೆಡೆ ಎತ್ಕೊಂಡು ಬುಸ್ಕೊಟ್ಟತ್ತೋ ಆ ಥರ ಇನ್ನು ಕೆಲವರು ಕೋಪಿಷ್ಠರಾಗ್ತಾರೆ, ಕ್ರೋಧಿತರಾಗ್ತಾರೆ, ಕೆಂಡವನ್ನು ಕಾರ್ತಾರೆ ಅವಮಾನ ಆದರೆ. ಸೊ ಇಂದ್ರ ಯಾವ ಕ್ಯಾಟಗರಿಗೆ ಸೇರಿದ್ದು? ಕಡೆ ಕೆಟಗರಿ. ಮಹಾರಾಜ್ ಹೇಳ್ತಾರೆ, ಶಾಸ್ತ್ರದಲ್ಲಿ ಕೃಷ್ಣ ನಮಗೆ ಪಾಠ ಕಲಿಸ್ತಾನಂತೆ. ಯಾವ ರೀತಿ ಅಂದರೆ, ಒಂದು ರೀತಿಯಲ್ಲಿ ಶ್ರೇಷ್ಠ ಭಕ್ತರ ಅವರ ಗುಣಗಳನ್ನು ಎತ್ತಿ ತೋರಿಸಿ ಹಾಡಿ ಹೊಗಳಿ ನಮಗೆ ಪಾಠ ಕಲಿಸ್ತಾನೆ, ಯಾವ ಗುಣಗಳನ್ನು ಬೆಳೆಸ್ಕೋಬೇಕು ಅಂತ. ಉದಾಹರಣೆಗೆ ಪ್ರಹ್ಲಾದ್ ಮಹಾರಾಜರು, ಅವರಲ್ಲಿ ಕೃಷ್ಣನ ಸಂಪೂರ್ಣ ಶರಣಾಗತಿ ಎಷ್ಟಿತ್ತು ಅನ್ನೋದನ್ನ ತೋರ್ಸಕ್ಕೆ ಹಿರಣ್ಯಕಶಿಪನ ಯಾವುದೇ ಶಿಕ್ಷೆಯಿಂದ ಸಹಿತ ಅವನನ್ನು ವಿಚಲಿತ ಮಾಡೋಕ್ಕಾಗಲೇ ಇಲ್ಲ, ಕೃಷ್ಣನಿಂದ ಬೇರ್ಪಡಿಸೋಕ್ಕಾಗಲೇ ಇಲ್ಲ ಅನ್ನೋ ಆ ಭಾವವನ್ನು ನಮಗೆ ಆಲೀಲೆಯಿಂದ ತೋರಿಸ್ತಾರೆ. ಇನ್ನೂ ಕೆಲವು ಪಾಠಗಳನ್ನು ಯಾವ ರೀತಿ ಕೃಷ್ಣ ತೋರಿಸ್ತಾರೆ ಭಾಗವತದಲ್ಲಿ ಅಂತಂದರೆ, ಭಕ್ತರು ಮಾಡೋ ತಪ್ಪಿನಿಂದ, ಅವ್ರು ಮಾಡೋ ತಪ್ಪುಗಳಿಂದ. ಉದಾಹರಣೆಗೆ ಪರೀಕ್ಷಿತ್ ಮಹಾರಾಜರು ಒಂದು ತಪ್ಪು ಮಾಡ್ತಾರೆ, ಅವರಿಗೆ ತುಂಬ ನೀರಡಿಕೆಯಾಗಿ ಅವರಿಗೆ ಬೇಸತ್ತು ಬೆಳೆದಿದ್ದಾಗ ಅವರಿಗೆ ನೀರು ಸಿಗಲಿಲ್ಲ. ಆಗ ಅವರು ಒಂದು ಬೇಜಾರಿನಲ್ಲಿ ಹೇಗೆ ಸತ್ತ ಹಾವು ಏನು ಪ್ರತಿಕ್ರಿಯೆ ಮಾಡೋದಿಲ್ವೋ, ಈ ಒಂದು ಮುನಿ ಅದೇ ರೀತಿ ಕೂತ್ಕೊಂಡಿದ್ದಾನಲ್ಲ ಅಂದ್ಬಿಟ್ಟು ಅವನ ಕೊರಳಿಗೆ ಒಂದು ಸತ್ತ ಹಾವನ್ನು ಹಾಕ್ಬಿಟ್ಟು ಹೊರಟೋಗ್ತಾರೆ. ಸ್ವಲ್ಪ ದೂರ ಪ್ರಯಾಣ ಮಾಡಿದ ತಡ ಅವರಿಗೆ ಗೊತ್ತಾಗುತ್ತೆ, ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ ಅನ್ಸಿದ ತಕ್ಷಣ ಅವರು ಯಾವುದೇ ರೀತಿಯಾದಂತಹ ಶಿಕ್ಷೆ ಬಂದರೂ ಸ್ವೀಕರಿಸ್ತೀನಿ ಅನ್ನೋ ಭಾವ ಆಗಲೇ ಅವರು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ಶಾಪ ಆಗಿದೆ ಅಂತ ಗೊತ್ತಾಗಕ್ಕೆ ಮುಂಚೆನೇ ಅವರು ಆಗಲೇ ರೆಡಿಯಾಗಿರ್ತಾರೆ, ಏನೇ ಬಂದರೂ ನನಗೆ ಶಿಕ್ಷೆ ಆಗಿರುತ್ತೆ. ಈ ರೀತಿಯಾಗಿ ಭಕ್ತರು ತಪ್ಪು ಮಾಡಿದ್ರೂ ಸಹಿತ ಆ ತಪ್ಪಿನಿಂದ ನಮಗೆ ಪಾಠವನ್ನು ಕಲಿಸ್ತಾರೆ ಭಾಗವತದಲ್ಲಿ. ಕೃಷ್ಣ ಈ ರೀತಿಯಾಗಿ ಇಂದ್ರನಿಂದ ನಮಗೆಲ್ಲ ಒಂದು ದೊಡ್ಡ ಪಾಠವನ್ನು ಕಲಿಸೋಕ್ಕೆ ಇಲ್ಲಿ ಒಂದು ಸ್ಟೇಜ್, ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಾರೆ. ಎಷ್ಟು ಕೋಪ ಬಂದಿತ್ತು ಇಂದ್ರನಿಗೆ ಅಂತಂದ್ರೆ, ಅವನ ಒಂದು ಬುದ್ಧಿಯ ಸ್ಟೆಬಿಲಿಟಿನೇ ಕಳ್ಕೊಂಡಿರ್ತಾನೆ. ಆ ಕೋಪದ ಕೆಲಸರಿ ಬುದ್ಧಿ ತುಂಬ ಕೋಪ ಬಂದಾಗ ಏನಾಗುತ್ತೆ ಅಂದರೆ, ನಮಗೆ ವಿವೇಚನೆ ಆಗೋದಿಲ್ಲ. ಸುಮ್ಮನೆ ಏನೋ ಮಾತಾಡ್ಬಿಡ್ತೀವಿ ಕೋಪದಲ್ಲಿ, ನಾವು ಮಾತಾಡಿದ್ದೇ ಸರಿ ಅನ್ಸುತ್ತೆ. ಎಷ್ಟೇ ಸಮಾಧಾನ ಮಾಡಿದ್ರು ಇನ್ನೊಬ್ರು ಸಮಾಧಾನ ಆಗೋದಿಲ್ಲ. ಆ ಕೋಪ ಕರಗೋ ತನಕ, ಕರಗಿದ ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಅಷ್ಟೇ ಯಾಕೆ ನಾನು ಮಾತಾಡಿದೆ ಅಂತ. ಅದಕ್ಕೆ ತಿಳಿದ ವ್ಯಕ್ತಿಗಳು ಹೇಳ್ತಾರೆ, ಕೋಪದಲ್ಲಿ ಮೂಗ್ನ ಕತ್ತರಿಸ್ಕೊಂಡ್ರೆ ನೀವು ಶಾಂತವಾದ್ಮೇಲೆ ಅಂಟಿಸ್ಕೊಳಕ್ಕಾಗತ್ತೆ ಮತ್ತೆ. ಅದಕ್ಕೋಸ್ಕರ ನಾವು ಈ ಏನು ಕೋಪದಿಂದ ಏನೇನು ಕೆಡಕ ಆಗಬಹುದು ಅನ್ನೋದನ್ನ ಈ ರೀತಿ ಅರ್ಥ ಮಾಡ್ಕೋಬೇಕು. ಕೆಲವು ಸರಿ ಅನುಭವದಿಂದ ಅರ್ಥ ಆಗುತ್ತೆ, ಕೆಲವು ಸರಿ ಶಾಸ್ತ್ರವನ್ನು ಶ್ರವಣ ಮಾಡಿ ಅರ್ಥ ಮಾಡ್ಕೋಬೇಕು, ಹೇಗೆ ಕೋಪವನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ಒಂದು ಸರಿ ಕೋಪ ಮೀರಿದ್ರೆ ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ಸ್ಮೃತಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶ ವಿನಶ್ಯತಿ. ಕೃಷ್ಣ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಬುದ್ಧಿಯ ನಾಶವಾಗ್ಬಿಡುತ್ತೆ. ಇಂದ್ರನಿಗೂ ಅದೇ ಆಯ್ತು. ಎಷ್ಟು ಕೋಪ ಬಿತ್ತು ಅಂತಂದ್ರೆ, ಪ್ರಳಯ ಕಾಲದ ಮೋಡಗಳನ್ನು ಕರೆಸ್ತಾನೆ. ಏನು ಪ್ರಳಯ ಕಾಲದ ಮೋಡಗಳು ಅಂದರೆ, ಪ್ರಳಯ ಆಗಬೇಕು ಅನ್ನೋ ಟೈಮಲ್ಲಿ ಏನು ಮಳೆಗಳನ್ನು ಸುರಿಸಿ ಇಡೀ ಖಂಡಗಳನ್ನು ಗ್ರಹಗಳನ್ನೇ ನೀರಿನಲ್ಲಿ ಮುಳುಗಿಸುವಷ್ಟು ಶಕ್ತಿ ಇರುವಂತಹ ಮಳೆಯನ್ನು ಬರೆಸುವಂತಹ ಮೋಡಗಳು, ಅವುಗಳ ಹೆಸರೇನು? ಸಂವರ್ತಕ ಮೋಡಗಳನ್ನ. ಯಾಕಂದ್ರೆ ಇಂದ್ರ ಮಳೆಯ ಅಧಿಪತಿ ಅಲ್ವಾ, ಎಲ್ಲ ಮೋಡಗಳು ಅವನ ಸೇವಕರು. ಸಂವರ್ತಕ ಮೋಡಗಳನ್ನು ಕರೆಸ್ತಾನೆ, ಬನ್ನಿ ನೀವು, ನಿಮಗೆ ಒಂದು ಕೆಲಸ ಹೇಳ್ತೀನಿ ಬನ್ನಿ. ಇಂದ್ರನ ಕೆಲಸ ಹೇಳ್ತಾನೆ ಅಂತ ಬರ್ತವೆ ಅಂತ ಹೇಳ್ತಾನೆ. ವೃಂದಾವನದ ವಾಸಿಗಳಿಗೆ ತುಂಬಾ ಕೊಬ್ಬು ನೆತ್ತಿಗೇರಿದೆ. ನನಗೆ ಮಾಡಬೇಕಾಗಿದ್ದ ಪೂಜೆನ ಯಾವುದೋ ಬೆಟ್ಟಕ್ಕೆ ಮಾಡ್ತಾರೆ. ವಂಶ ಪಾರಂಪರ್ಯವಾಗಿ ನಾನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಯಾವುದೋ ಎಳೆ ಬಾಲಕ ಹೇಳೋ ಮಾತು ಕೇಳ್ಬಿಟ್ಟು ನನಗೆ ಪೂಜೆ ನಿಲ್ಲಿಸಿದ್ದಾರೆ. ಆಚಾರ್ಯ ಹೇಳ್ತಾರೆ, ಜಗತ್ತು ನಮ್ಮ ಮನಸ್ಸಿನ ಪ್ರತಿಬಿಂಬ ಅಂತೆ. ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಭಾವ ಇದೆ ಅದೇ ನಮಗೆ ಜಗತ್ತಲ್ಲಿ ಕಾಣಿಸುತ್ತೆ.
ಇಂದ್ರನಿಗೆ ಕೊಬ್ಬು ನೆತ್ತಿಗೇರಿತ್ತು, ಆದರೆ ಅವನೇನು ಅನ್ಕೊಂಡ, ಈ ವೃಂದಾವನವಾಸಿಗಳಲ್ಲಿ ಕೊಬ್ಬು ನೆತ್ತಿಗೇರಿದೆ. ಅದೇ ರೀತಿಯೇ ಕೆಲವು ಸರಿ ನಾವು ಇನ್ನೊಬ್ಬರ ಭಕ್ತರಲ್ಲಿ ತುಂಬಾ ದೋಷವನ್ನು ಹುಡುಕ್ತೀವಿ. ಏನರ್ಥ ಮಾಡ್ಕೋಬೇಕು, ಆ ದೋಷ ನಮ್ಮಲ್ಲಿದೆ, ಅದಕ್ಕೆ ಅಲ್ಲಿ ಕಾಣ್ತಾ ಇದೆ. ನನಗೆ ನನ್ನಲ್ಲಿ ಭಕ್ತಿ ಇದ್ರೆ ಏನ್ ಕಾಣ್ತಾ ಇತ್ತು, ಇವರೆಲ್ಲ ಎಂಥ ಮಹಾಭಕ್ತರಪ್ಪ, ಇಷ್ಟೊಂದು ಕೃಷ್ಣನ ಸೇವೆ ಮಾಡ್ತಾರೆ ಅನ್ನೋ ಭಾವ ನಮ್ಗೆ ಅನಿಸ್ತಾ ಇತ್ತು. ಯಾಕಂದ್ರೆ ನಮ್ಮಲ್ಲಿ ಭಕ್ತಿನೇ ಇದ್ದಾಗ ಎಲ್ಲರಲ್ಲೂ ಭಕ್ತಿನ ಕಾಣ್ತೀವಿ. ನಮ್ಮಲ್ಲಿ ದೋಷಗಳೇ ಇದ್ದಾಗ ಎಲ್ಲರಲ್ಲೂ ದೋಷಗಳನ್ನೇ ಕಾಣ್ತೀವಿ. ಆ ರೀತಿಯಾಗಿ ಇಂದ್ರ ಅಂತಹ ನಿಷ್ಕಲ್ಮಶವಾದಂತಹ ಪ್ರೇಮವನ್ನು ಇಟ್ಕೊಂಡ ವೃಂದಾವನ ವಾಸಿಗಳಲ್ಲಿ ಅವರಿಗೆ ಅಹಂಕಾರ ಇದೆ ಅಂತ ಕಾಣ್ತಾರೆ. ಅಂತಹ ಬ್ರಜವಾಸಿಗಳು ಶುದ್ಧ ಭಕ್ತರಲ್ಲೇ ಅವನು ದೋಷ ಹುಡುಕಿರ್ಬೇಕಾದ್ರೆ ಇನ್ನು ನಾವು ಇನ್ನೂ ಸಾಧಕ ಭಕ್ತರಲ್ಲಿ ದೋಷ ಹುಡುಕೋದ್ರೆ ವಿಷಯ ಅಂದರೆ ದೊಡ್ಡ ಮಾತಲ್ಲ, ಅವಶ್ಯಕತೆ ಇಲ್ಲ ಹುಡುಕೋದು. ದೋಷ ಎಲ್ಲರಲ್ಲೂ ಇರುತ್ತೆ. ಆ ದೋಷ ಹುಡುಕೋಕ್ಕೋಸ್ಕರ ನಾವು ಭಕ್ತಿಗೆ ಬಂದಿಲ್ಲ. ಭಕ್ತಿಗೆ ಬಂದಿದ್ದು ನಮ್ಮಲ್ಲಿರೋ ದೋಷವನ್ನು ಹುಡುಕೋಕ್ಕೋಸ್ಕರ. ಯಾರಾದರೂ ಭಕ್ತರು ನಮ್ಮಲ್ಲಿ ಏನೋ ತಪ್ಪಿದೆ ಅಂತ ತೋರಿಸಿದ್ರೆ ನಾವೇನು ಮಾಡಬೇಕು, ನಿಜವಾಗ್ಲೂ ತಪ್ಪಿದ್ರೆ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಮಾಡಿಬಿಟ್ಟು ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು ಮಾತಾಜಿ, ಇದರಿಂದ ನಾನು ಒಬ್ಬ ಉತ್ತಮ ಭಕ್ತನಾಗ್ತೀನಿ ಅನ್ನೋ ಭಾವದಲ್ಲಿ ಅವ್ರಿಗೆ ಕೃತಜ್ಞರಾಗಿರಬೇಕು. ಅಕಸ್ಮಾತ್ ಕೆಲವು ಸರಿ ಅವರು ಸುಮ್ಮನೆ ತಪ್ಪು ಹುಡುಕ್ಬೇಕು ಅಂತ ಹುಡುಕೋದು ಸಹಿ ಮಾಡ್ಬೋದು. ಅವರು ಅವಾಗ ಏನು ಮಾಡಬೇಕು, ಅವಾಗ ಅದನ್ನು ನಾವು ಏನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ನಿಜವಾಗ್ಲೂ ನಮ್ಮಲ್ಲಿ ತಪ್ಪಿದ್ರೆ ಅದನ್ನು ಸ್ವೀಕಾರ ಮಾಡಬೇಕು. ಇಲ್ವಾ ತಲೆ ಕೆಡಿಸ್ಕೊಳ್ಳೋದು ನಮ್ಮ ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು. ಅದನ್ನೇ ದೊಡ್ಡ ಜಗಳ ಮಾಡಕ್ಕೆ ಹೋಗ್ತಾರೆ ಅಲ್ವಾ. ಸೊ ಈ ರೀತಿಯಾಗಿ ಇಂದ್ರನು ಸಂವರ್ತಕ ಮೋಡಗಳನ್ನು ಕರೆಸಿ ಹೋಗಿ ಆ ವೃಂದಾವನದ ಹಳ್ಳಿ ಇದೆಯಲ್ಲ, ಆ ಹಳ್ಳಿನ ನಿರ್ನಾಮ ಮಾಡಿಬಿಡಿ. ನಿರ್ನಾಮ ಅಂದರೆ ಇನ್ನು ಯಾರು ವೃಂದಾವನ ಏನು ಗೊತ್ತಿರಬಾರ್ದು ಅವ್ರಿಗೆ. ನೆಕ್ಸ್ಟ್ ನಿರ್ನಾಮ, ಆ ಹಳ್ಳಿಯನ್ನು ಧ್ವಂಸ ಮಾಡಿಬಿಡಿ, ನಿರ್ನಾಮ ಮಾಡಿಬಿಡಿ. ನಿಮ್ಮ ಏನು ಪ್ರಳಯ ಕಾಲದಲ್ಲಿ ನೀವೇನು ಮಳೆ ಸುರಿಸ್ತೀರ ಆ ರೀತಿ ಮಳೆ ಸುರಿಸಿ ಆ ಇಡೀ ಗ್ರಾಮವನ್ನೇ ನಿರ್ನಾಮ ಮಾಡಿ. ಪ್ರಭುಗಳ ಆಜ್ಞೆ ಆಯಿತು, ಅದನ್ನು ಮೀರಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಅದಕ್ಕೋಸ್ಕರ ಆ ಸಂವರ್ತಕ ಮೋಡಗಳೆಲ್ಲ ವೃಂದಾವನದ ಮೇಲೆ ಸೇರ್ಲಿಕ್ಕೆ ಶುರುವಾದವು. ಅದಕ್ಕೆ ಕಾರ್ಮೋಡ ಅಂತ ಕೇಳಿದ್ದೀರಾ? ಕಾರ್ಮೋಡ ಅಂದರೆ ಕಪ್ಪಗಿರುತ್ತೆ ಮೋಡ. ಕಪ್ಪಗಿದೆ ಅಂದರೆ ಇನ್ನೇನು ಮಳೆ ಬರುತ್ತೆ ಅಂತ ಅರ್ಥ. ಸಾಧಾರಣ ಮಳೆ ಬರೋ ಮೋಡಗಳು ಸುಮಾರು ಕಪ್ಪಗಿರುತ್ತೆ. ಇನ್ನು ಸಂವರ್ತಕ ಎಲ್ಲ ಕಡೆ ಕತ್ಲೆ ಆವರಿಸ್ಬಿಡುತ್ತೆ. ಸಡನ್ನಾಗಿ ಆಶ್ಚರ್ಯ ಆಗುತ್ತೆ, ಇನ್ನೂ ಕತ್ಲೆ ಆಗಿಲ್ಲ, ಸೂರ್ಯ ಮುಳುಗಿಲ್ಲ, ಆಗಲೇ ಎಷ್ಟೇ ಕತ್ಲೆ ಆಗ್ತಾ ಇದೆ ಅಂತ ವೃಂದಾವನಗಳಿಗೆ ಆಶ್ಚರ್ಯ. ಇಂದ್ರ ಹೇಳ್ತಾನೆ ಸಮರ್ಥಕಕ್ಕೆ, ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೀನಿ. ಹಿಂದೆ ಬಂದು ಗುಡುಗು ಸಿಡಿಲುಗಳನ್ನು ನಾನು ಸುರಿಸ್ತೀನಿ. ಅಂದರೆ ಇಂದ್ರ ವಜ್ರಾಯುಧವನ್ನು ಅವನೇನು ಸಿಡಿಲು ಇಂದ್ರನೇ ಕೊಡೋದು. ಸೊ ಅದನ್ನು ಆ ಸಿಡಿಲುಗಳನ್ನು ನಾನು ಸುರಿಸ್ತೀನಿ. ಹಾಗೆ ನಾನು ಈ ವಾಯು ದೇವತೆಗಳನ್ನ ಕರೆಸ್ತೀನಿ, ಅವುಗಳಿಗೂ ಆಜ್ಞೆ ಮಾಡ್ತೀನಿ. ಏನಂತ? ಚಂಡಮಾರುತ, ಬಿರುಗಾಳಿ ಎಲ್ಲವನ್ನು ಉಂಟು ಮಾಡಲಿಕ್ಕೆ ನಾನು ಆಜ್ಞೆ ಮಾಡ್ತೀನಿ. ನನ್ನನ್ನು ತಿರಸ್ಕಾರ ಮಾಡಿ ನೆಗ್ಲೆಕ್ಟ್ ಮಾಡಿರೋ ವೃಂದಾವನ ವಾಸಿಗಳಿಗೆ ನಾನು ಯಾರು ಅಂತ ತೋರಿಸ್ಕೊಡ್ತೀನಿ ಇವತ್ತು. ಅದು ಇಂದ್ರನ ಮನಸ್ಥಿತಿ. ಹೀಗಾಗಿ ಎಲ್ಲ ಕಾರ್ಮೋಡ ಕವಿದಿದೆ, ಗುಡುಗು ಸಿಡಿದು ಮಿಂಚು ಶುರುವಾಯಿತು. ತಣ್ಣಗಿರೋ ಗಾಳಿ ಬೀಸಕ್ಕೆ ಶುರುವಾಯಿತು. ಎಲ್ಲರಿಗೂ ನಡುಕ ಉಂಟಾಯಿತು. ಆ ಗುಡುಗು ಸಿಡಿದು ಭಯಕ್ಕೆ ಈ ಕರುಗಳಿಗೆ ತುಂಬ ಭಯ ಆಯಿತು. ಅವೇನು ಮಾಡ್ತವೆ ಅಂದರೆ, ಅವಳ ತಾಯಿ ಹತ್ರ ಹೋಗ್ತವೆ. ತಾಯಿ ಏನು ಮಾಡ್ತವೆ ಅಂದರೆ, ಆ ಕರುಗಳನ್ನ ನಮ್ಮ ಕುತ್ತಿಗೆ ಚರ್ಮದ ಹತ್ತಿರ ಅವುಗಳಿಗೆ ರಕ್ಷಣೆ ಕೊಡ್ತವೆ. ಭೀಕರವಾದ ಮಳೆ ಬೀಳಲಿಕ್ಕೆ ಶುರುವಾಯಿತು. ಯಾವ ಥರ ಮಳೆ ಅಂತಂದರೆ, ಸಾಧಾರಣ ಮಳೆಯಲ್ಲ. ದೊಡ್ಡ ದೊಡ್ಡ ಕಲ್ಲುಗಳ ಗಾತ್ರದಲ್ಲಿ ಮಳೆ. ಯಾವತ್ತೂ ಕೇಳಿರಲ್ಲ, ನೋಡಿರಲ್ಲ ಅಂತ ಮಳೆ ಬರಕ್ಕೆ ಶುರುವಾಯಿತು. ಹಸುಗಳು ಹೆದರಿದ್ವು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕರುಗಳಿಗೆ ಸತ್ತೋಗ್ತವೇನೋ ಅಂತ ಭಯ ಅವಕ್ಕೆ. ಎತ್ತುಗಳಿಗೆ ಕೋಪ, ಅವು ಆಕಾಶ ನೋಡ್ಕೊಂಡು ಜೋರಾಗಿ ಗಿಳಿಡ್ತವೆ ಎತ್ತುಗಳು. ವೃಂದಾವನವಾಸಿಗಳಿಗೆ
ತುಂಬ ಗಾಬರಿ ಆಯಿತು. ಏನಿದೆ ಇಂಥ ಮಳೆ? ಅವರೆಲ್ಲ ಕೃಷ್ಣನ ಹತ್ರ ಹೋಗ್ತಾರೆ. ಕೃಷ್ಣ ಹತ್ರ ಹೋಗ್ಬಿಟ್ಟು ಕೇಳ್ಕೊತಾರೆ, ಕೃಷ್ಣ ಕೃಷ್ಣ ಮಹಾಭಾಗ ತ್ವನ್ನಾಥಂ ಗೋಕುಲಂ ಪ್ರಭೋ ತ್ರಾತುಂ ಅರ್ಹಸಿ ದೇವಾನ್ನಃ ಕುಪಿದಾರ್ ಭಕ್ತವತ್ಸಲ. ಓ ಕೃಷ್ಣ, ಓ ಮಹಾಭಾಗ್ಯವಂತನಾದ ಕೃಷ್ಣ, ನಮ್ಮ ಗೋವುಗಳನ್ನು ಕಾಪಾಡು. ಈ ಇಂದ್ರನ ಕೋಪದಿಂದ ನಮ್ಮ ಗೋವುಗಳನ್ನು ಕಾಪಾಡು. ನೀನು ಭಕ್ತವತ್ಸಲ, ನಮ್ಮನ್ನು ಕಾಪಾಡು ಅಂತ ಹೇಳ್ತಾರೆ. ವೃಂದಾವನದ ವಾಸಿಗಳಿಗೆ ಕೃಷ್ಣ ಭಗವಂತ ಅಂತ ಗೊತ್ತಿರಲ್ಲ, ಆದರೂ ಏನೇ ಕಷ್ಟ ಬಂದರೂ ಕೃಷ್ಣನ್ನೇ ಆಶ್ರಯಿಸ್ತಾ ಇರ್ತಾರೆ. ಅದು ಅವರ ಭಕ್ತಿ. ಸೀತೆ ಪ್ರಾರ್ಥನೆ ಮಾಡಿಕೊಟ್ರಲ್ಲ, ಕೃಷ್ಣ ಹೇಳ್ತಾನೆ, ಬನ್ನಿ ನನ್ನ ಜೊತೆ. ಆಗ ಕೃಷ್ಣ ನಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಿ ಕೃಷ್ಣ ಹೋಗ್ತಾ ಇರ್ತಾನೋ ಯೋಗಮಾಯೆಯ ಪ್ರಭಾವದಿಂದ ಅಲ್ಲಿ ಒಂದು ಹನಿನೂ ಮಳೆ ಬರಲ್ಲ. ಕೃಷ್ಣ ನಡ್ಕೊಂಡು ಹೋಗ್ತಾ ಇರೋ ಕಡೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಗೋವರ್ಧನ ಪರ್ವತದ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ಇವತ್ತು ನೀವು ಎಲ್ಲರೂ ಗೋವರ್ಧನನ ಪೂಜೆ ಮಾಡಿದ್ದೀರಾ, ನಿಮ್ಮ ರಕ್ಷಣೆಯನ್ನು ಗೋವರ್ಧನನೇ ಮಾಡ್ತಾನೆ ಅಂತ ಕೃಷ್ಣ ಹೇಳಿಬಿಟ್ಟು ಗೋವರ್ಧನ ಪರ್ವತವನ್ನು ಕೇವಲ ತನ್ನ ಎಡಗೈ ಕಿರುಬೆರಳು, ಅದರ ಕಿರುಬೆರಳು ಹಾಕಿಬಿಟ್ಟು ಇಡೀ ಗೋವರ್ಧನ ಪರ್ವತವನ್ನು ಕೇವಲ ಒಂದು ಕಿರುಬೆರಳಿನಲ್ಲಿ ಕೃಷ್ಣ ಎತ್ತಾನೆ. ಗೋವರ್ಧನ ಗಿರಿಧಾರಿ ಕೃಷ್ಣ ಕಿ ಜಾಯ್. ಜಯ ಕಿರುಬೆರಳು ಕೃಷ್ಣ ಎತ್ತಿದ್ದಲ್ಲೇ ಅಲ್ಲಿ ಒಂದು ದೊಡ್ಡ ಬಂಡೆ ಇರುತ್ತೆ ಕೆಳಗಡೆ. ಆ ಬಂಡೆ ಮೇಲೆ ಹೋಗಿ ನಿಂತ್ಕೋತಾನೆ. ಯಾಕೆಂದ್ರೆ ಆ ಗೋವರ್ಧನ ಗಿರಿಯ ಕೆಳಗಡೆ ಎಲ್ಲ ವೈಷ್ಣವರು, ಬ್ರಜವಾಸಿಗಳು, ಹಸುಗಳು ಎಲ್ಲರಿಗೂ ಜಾಗ ಬೇಕಲ್ಲ. ಯಾಕಂದ್ರೆ ಕೃಷ್ಣ 7 ವರ್ಷದ ಹುಡುಗ, ಅವ್ನ ಹೈಟ್ ಕಮ್ಮಿ ಅಲ್ವಾ, ಅದಕ್ಕೆ ಒಂದು ದೊಡ್ಡ ಬಂಡೆ ಮೇಲೆ ಹೋಗಿ ನಿಂತ್ಕೋತಾನೆ. ಆಗ ಕೃಷ್ಣನ ಕಾಲು ಬಾಕಿಯವರ ತಲೆ ಹೈಟ್, ಆ ಹೈಟಿಗೆ ಬರುತ್ತೆ. ಆಗ ಕೃಷ್ಣ ಗೋವರ್ಧನನ ಮೇಲೆ ನಿಂತ್ಕೊಂಡು ಎಲ್ಲರನ್ನ ಕರೀತಾನೆ, ಬನ್ನಿ ಎಲ್ಲ ಬ್ರಜವಾಸಿಗಳೇ ಬನ್ನಿ, ಗೋವರ್ಧನ ನಿಮ್ಗೆ ಆಶ್ರಯ ಕೊಡುತ್ತೆ, ಗೋವರ್ಧನ ಕೆಳಗಡೆ ಬನ್ನಿ. ಆಚಾರ್ಯ ಹೇಳ್ತಾರೆ, ಹೇಗೆ ಒಬ್ಬ ಬಾಲಕ ಒಂದು ಹೂನ ಎತ್ಕೋತಾನೆ ಅಥವಾ ಒಂದು ಮಶ್ರೂಮ್ ಎತ್ಕೋತಾನೆ, ಅದೇ ರೀತಿ ಕೃಷ್ಣ ಗೋವರ್ಧನ ಪರ್ವತನ ಅತ್ಯಂತ ಸಲೀಸಾಗಿ. ಗೋವರ್ಧನಕ್ಕೆ ಹರಿದಾಸ ವರ್ಯ ಅಂತ ಹೆಸರು. ಹರಿದಾಸ ವರ್ಯ ಅಂದ್ರೆ ಏನರ್ಥ ಅಂತಂದ್ರೆ, ಗೋವರ್ಧನ ಹರಿಯ ದಾಸರಲ್ಲೇ ಶ್ರೇಷ್ಠ ಅಂತ. ಗೋವರ್ಧನ ಕೃಷ್ಣ ಮಾತ್ರ ಅಲ್ಲ, ಆದರೆ ಅವನ ಭಾವ ಏನಿದೆ ಅಂತಂದ್ರೆ ಕೃಷ್ಣನ ಸೇವಕರ ಅತ್ಯಂತ ಶ್ರೇಷ್ಠ ಸೇವಕ. ಅದಕ್ಕೇನು ಮಾಡ್ತಾನೆ ಗೋವರ್ಧನ ಅಂತಂದ್ರೆ, ಎಲ್ಲ ಬ್ರಜವಾಸಿಗಳು ಹಸುಗಳೆಲ್ಲ ಕೆಳಗಡೆ ಬರ್ತವೆ, ಆದರೆ ಅದ್ರ ಜೊತೆಗೆ ನೀರು ಬರಬಾರ್ದಲ್ಲ. ಅದಕ್ಕೇನಾಗ್ತದೆ, ಗೋವರ್ಧನ ಮೇಲಿಂದ ಮಣ್ಣಿನ ಹೆಂಟೆಗಳು, ಕಲ್ಲುಗಳು ಎಲ್ಲ ಬಂದು ಸುತ್ತ ಒಂದು ಬೌಂಡ್ರಿ ಫಾರ್ಮ್. ಗೋವರ್ಧನ ಪರ್ವತದ ಸುತ್ತ ಒಂದು ಬೌಂಡ್ರಿ, ಯಾವುದು ಮಳೆ ನೀರಾಗಿರೋದು ಯಾವುದು ಹೊರಗಡೆ ಬರಬಾರ್ದು. ಆ ರೀತಿ ಫುಲ್ಲು ಬೌಂಡ್ರಿ ಫಾರ್ಮ್ ಆಗುತ್ತೆ. ಇಡೀ ವೃಂದಾವನದ ಎಲ್ಲ ಜನರು ಗೋವರ್ಧನ ಕೆಳಗಡೆ ಬರಬೇಕು ಅಂತ ಗೋವರ್ಧನ ಎಕ್ಸ್ಪ್ಯಾಂಡ್ ಆಗ್ತದೆ. ಎಲ್ಲ ವೃಂದಾವನದ ವಾಸಿಗಳು ಗೋವರ್ಧನ ಪರ್ವತದ ಕಡೆಗೆ. ಗೀತೆಯಲ್ಲಿ ಒಂದು ಮಾತಿದೆ, ಏನಂದ್ರೆ
ಪರಂ ದೃಷ್ಟ ನಿವರ್ತತೆ ಅಂತ. ಯಾವಾಗ ಒಂದು ಹೆಚ್ಚಿನ ಒಂದು ರಸವನ್ನು ನಾವು ಅನುಭವಿಸ್ತೀವಿ ಆಗ ಕೆಳಗಿನ ಒಂದು ರಸ ನಮಗೆ ಬೇಕು ಅನ್ಸಲ್ಲ. ಯಾವಾಗ ಭಕ್ತಿ ರಸವನ್ನು ನಾವು ಪಾನ ಮಾಡ್ತೀವಿ ಆಗ ಪ್ರಾಪಂಚಿಕವಾದ ಆನಂದಗಳು ನಮಗೆ ಅಷ್ಟು ಆಕರ್ಷಣೆ ಮಾಡೋದಿಲ್ಲ. ನಮಗೆ ಪ್ರಾಪಂಚಿಕ ಆಕರ್ಷಣೆ ಇನ್ನೂ ಉಳಿದಿದೆ ಅಂದ್ರೆ ಏನರ್ಥ? ಭಕ್ತಿ ರಸವನ್ನು ನಾವಿನ್ನೂ ಅಷ್ಟು ಆನಂದಿಸ್ತಾ ಇಲ್ಲ, ಇನ್ನೂ ಅದನ್ನು ನಾವು ಆಸ್ವಾದಿಸ್ತಾ ಇಲ್ಲ, ಅದಕ್ಕೆ ಇನ್ನು ಪ್ರಾಪಂಚಿಕ ರಸಗಳು ಉಳ್ಕೊಂಡಿದೆ ಅಂತ ಅರ್ಥ. ಸೊ ಈ ರೀತಿಯಾಗಿ ಒಂದು ಉನ್ನತವಾದಂತಹ ರಸವನ್ನು ನಾವು ಯಾವಾಗ ಸ್ವೀಕಾರ ಮಾಡ್ತೀವಿ ಆಗ ಗೌಣವಾಗಿರೋ ರಸ ನಮಗೆ ಅಷ್ಟು ರುಚಿಸಲ್ಲ. ಅದೇ ರೀತಿ ಕೃಷ್ಣನ ಕಿರುಬೆರಳು ಯಾವಾಗ ತಾಕತ್ತೆ, ಗೋವರ್ಧನ ಆನಂದದಲ್ಲಿ ಮುಳುಗೋಗ್ತಾನೆ, ಪರಮಾನಂದದಲ್ಲಿ. ಕೃಷ್ಣ ಸ್ಪರ್ಶ ಆಗ್ತಾ ಇದೆ. ಆ ಪರಮಾನಂದ ಎಷ್ಟು ಎಲ್ಲೇ ಮೀರಿನಷ್ಟು ಪರಮಾನಂದ ಆಗಿರುತ್ತೆ ಗೋವರ್ಧನಕ್ಕೆ ಅಂತಂದ್ರೆ, ಅಲ್ಲಿ ಮೇಲೆ ಧಾರಾಕಾರವಾಗಿ ಪ್ರಳಯ ಕಾಲದ ಮಳೆ ಸುರಿತಾ ಇದ್ರು ಏನೂ ಅನ್ಸೋದಿಲ್ಲ. ಒಂದ್ ರೀತಿಲಿ ಆ ಜೋರಾಗಿ ಬರ್ತಾ ಇರೋ ಮಳೆ ಯಾವ ರೀತಿ ಇತ್ತು ಅಂದ್ರೆ, ಗೋವರ್ಧನ ಅಭಿಷೇಕ ಆಗ್ತಾ ಇದೆ, ನನಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಯಾರೋ ಅಂದ್ಬಿಟ್ಟು ಆನಂದ ಪಡ್ತಾ ಇದ್ದಾನೆ ಗೋವರ್ಧನ. ಆಯ್ತು. ಇವಾಗ ಇಲ್ಲಿ ತನಕ ಕೃಷ್ಣ ಮನೆಯಲ್ಲಿದ್ದಾಗ ಕೇವಲ ಯಶೋಧ, ನಂದ ಮತ್ತೆ ಕೆಲವರು ಮಾತ್ರ ಅವನ ದರ್ಶನ ಮಾಡ್ತಾ ಇದ್ರು ರಾತ್ರಿ. ಕಾಡಿಗೆ ಹೋದಾಗ ಕೇವಲ ಗೋಪ ಬಾಲಕರು ಮಾತ್ರ ಕೃಷ್ಣ ಜೊತೆ ಆಟಾಡ್ತಾ ಇದ್ರು, ಬೇರೆಯವರೆಲ್ಲ ಕೃಷ್ಣನ ವಿರಹದಲ್ಲಿ ಕಾಯ್ತಾ ಇದ್ರು, ಕೃಷ್ಣ ಯಾವಾಗ ಬರ್ತಾನೆ ಅಂತ. ಯುಗಾಯಿತಂ ನಿಮೇಶೇಣ, ಒಂದು ನಿಮಿಷ ಒಂದೊಂದು ಯುಗದಷ್ಟು ಅವ್ರಿಗೆ ಭಾವ ಆಗ್ತಾ ಇತ್ತು ಕೃಷ್ಣ ಇಲ್ವಲ್ಲ ಅಂತ. ಆಯ್ತಾ? ಆದರೆ ಈ ಗೋವರ್ಧನ ಲೀಲೆ ಆಯ್ತಲ್ಲ, 7 ದಿನಗಳ ಕಾಲ ಗೋವರ್ಧನ ಲೀಲೆ ಆಯಿತು. ಆ 7 ದಿನ ವೃಂದಾವನದ ಪ್ರತಿಯೊಬ್ಬರು ಕೃಷ್ಣನ ದರ್ಶನ ಮಾಡಿ ಕಂಟಿನ್ಯೂಸ್ ಆಗಿ, ಯಾವುದು ಬ್ರೇಕ್ ಇಲ್ಲದೆ. ಅವರ ಕೃಷ್ಣ ದರ್ಶನದಲ್ಲಿ ಎಷ್ಟು ಆನಂದ ಇತ್ತು ಅಂದ್ರೆ, ಅವರು ಕಣ್ಣನ್ನ ಮಿಡಿಸಕ್ಕೂ ಬ್ರಹ್ಮನಿಗೆ ಬೈತಾ ಇದ್ರಂತೆ, ನಿನಗೆ ಸೃಷ್ಟಿ ಮಾಡಕ್ ಬರುತ್ತೆ, ನಿನಗೆ ಕಣ್ಣು ಮಿಟಕ್ಸಿದಾಗ ಆ ಒಂದು ಅರೆ ಕ್ಷಣ ನಾವು ಕಣ್ಣು ಮುಚ್ಚಬೇಕಾಗತ್ತೆ. ಆ ಕಣ್ಣು ಮುಚ್ಚಿದಾಗ ಕೃಷ್ಣನ ಆ ಸೌಂದರ್ಯ ನಮಗೆ ಆಸ್ವಾದನೆ ಮಾಡಕ್ ಆಗ್ತಾ ಇಲ್ಲ. ಸೃಷ್ಟಿ ಮಾಡಕ್ ಬರೋದಲ್ಲ ನಿಂಗೆ ಬ್ರಹ್ಮ ಅಂತ ಬ್ರಹ್ಮನಿಗೆ ಬೈತಾ ಇದ್ರಂತೆ. ಅಂದ್ರೆ ಅಷ್ಟು ಕೃಷ್ಣನ ದರ್ಶನ ಮಾಡಬೇಕು, ಅವ್ರಿಗೆ ಆನಂದ ಸಿಗ್ತಾ ಇತ್ತು. ಇವಾಗ ಇನ್ನೊಂದು ಕೆಲವು ನಿಮಿಷ ಮಾತ್ರ ನಮ್ಮ ಸಮಯ ಇದೆ. ಆ ಕೆಲವು ನಿಮಿಷದಲ್ಲಿ ಬೇರೆ ಬೇರೆ ಭಕ್ತರು ಯಾವ ಭಾವದಲ್ಲಿ ಕೃಷ್ಣನ ಜೊತೆ ರಸವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಅಂತ ಸ್ವಲ್ಪ ಚರ್ಚೆ ಮಾಡೋಣ. ಅಲ್ಲಿ ನೆರೆದಂಥ ಬ್ರಾಹ್ಮಣರು ಅವ್ರು ಯಾವ ಥರ ಯೋಚನೆ ಮಾಡ್ತಾ ಇದ್ರು ಅಂತಂದ್ರೆ, ಕೃಷ್ಣನಿಗೆ ನಾವೀಗ ಬಲ ತುಂಬಬೇಕು, ಅವನು ಬೆಟ್ಟವನ್ನು ಎತ್ಕೊಂಡಿದ್ದಾನಲ್ಲ, ಅವನಿಗೆ ಸಹಾಯ ಮಾಡಬೇಕು, ಅದಕ್ಕೋಸ್ಕರ ನಾವು ವೇದಕೋಶವನ್ನು ಮಾಡೋಣ. ಆ ಮಂತ್ರಬಲದಿಂದ ಕೃಷ್ಣ ಗೋವರ್ಧನ ಪರ್ವತನ ಎತ್ತಿರ್ತಾನೆ, ಅವನಿಗೆ ದಣವಾಗಲ್ಲ ಅಂತ ಅವರು ಭಾವದಲ್ಲಿ ಮಂತ್ರಕೋಶವನ್ನು ಮಾಡ್ತಾ ಇದ್ರು. ಕೃಷ್ಣನಿಗೆ ಅವರ ಆಶೀರ್ವಾದನ ಕೊಡ್ತಾ ಇದ್ರು. ಸೊ ಎಲ್ಲ ರಸ, ಶಾಂತರಸದವರು, ದಾಸ್ಯರಸದವರು, ಸಾಕ್ಯರಸ, ವಾತ್ಸಲ್ಯ, ಮಾಧುರ್ಯ, ಎಲ್ಲ ರಸದವರು ಕೃಷ್ಣನ ಜೊತೆ ತಮ್ಮ ರಸದ ಪ್ರಕಾರ ಕೃಷ್ಣನ ಜೊತೆ ಅವತ್ತು ರಸದ ವಿನಿಮಯ ಮಾಡ್ತಾ ಇದ್ರು. ಯಶೋಧ ಯಾವ ಥರ ಯೋಚನೆ ಮಾಡ್ತಾ ಇದ್ರು ಅಂದ್ರೆ, ಗೋಪಾಲ, ನಿನಗೆ ತುಂಬ ಸುಸ್ತಾಗಿರ್ಬೇಕಪ್ಪ, ಇಷ್ಟು ದೊಡ್ಡ ಬೆಟ್ಟ ಎತ್ಕೊಂಡಿದ್ಯಾ, ನಿನ್ನ ಕೆರುಬೆರಳು ನೋವ್ತಾ ಇರಬೇಕು, ಅದಕ್ಕೆ ಮಸಾಜ್ ಮಾಡ್ತೀನಿ ಅಂತ ಅವಳು ಮಸಾಜ್ ಮಾಡೋದು. ಮತ್ತೆ ನಿನಗೆ ಸುಸ್ತಾಗ್ತಾ ಇರ್ಬೋದು, ಊಟ ಮಾಡಿಸ್ತೀನಿ ಅಂತ ಊಟ ಮಾಡಿಸೋದು. ಅದು ಯಶೋದೆಯ ಭಾವ. ಆಗ ಮಧುಮಂಗಲ್ ಅಂತ ಒಬ್ಬ ಬ್ರಾಹ್ಮಣ ಒಟ್ಟು ಬ್ರಹ್ಮಚಾರಿ, ಅವನು ಕೃಷ್ಣನ ಕ್ಲೋಸ್ ಫ್ರೆಂಡ್. ಅವನು ಹೇಳ್ತಾ ಇದ್ದ, ಕೃಷ್ಣ ಏನ್ ಎತ್ತಾ ಇಲ್ಲ, ಅದು ನೋಡಕ್ಕಷ್ಟೇ ಆ ಥರ. ಗೋವರ್ಧನ ಯಾಕೆ ತೇಲ್ತಾ ಇದೆ ಅಂತಂದ್ರೆ, ನನ್ನ ಬ್ರಹ್ಮ ತೇಜಸ್ಸು, ನನಗೆ ಗೋವರ್ಧನ ಕೆಳಗಡೆ ನಿಂತ್ಕೊಂಡಿದ್ದೀನಿ, ನನ್ನ ಬ್ರಹ್ಮ ತೇಜಸ್ಸು ಎಷ್ಟಿದೆ ಅಂತಂದ್ರೆ ಅದಕ್ಕೆ ತಂತಾನೆ ಬೆಟ್ಟ ಮೇಲಕ್ಕೆ ಹೋಗ್ಬಿಟ್ಟಿದೆ ಅಂತ. ಇನ್ನು ಬಾಲಕ ಅವನು. ಹಾಗೆ ಯಶೋದೆ, ಏನೇನೋ ಯಾಕೋ ಮಾತಾಡ್ತಾ ಇದೆಯಾ, ಕೃಷ್ಣನ ಕೈ ನಡುತ್ತಾ ಕಾಣ್ತಾ ಇಲ್ಲ ನಿಮಗೆ, ನಿಂತ್ಕೊಂಡು ಕಷ್ಟ ಅನುಭವಿಸ್ತಾ. ಯಶೋದೆ ಭಾವ ಆ ಥರ. ಆಗ ಮಧುಮಗಲ್ ಹೇಳ್ತಾನೆ,
ನೀನು ಯಾಕಮ್ಮ ಚಿಂತೆ ಮಾಡ್ತಾ ಇದೆಯಾ ಯಶೋದೆ? ಇಂದ್ರ ಈ ಥರ ಕೋಪದಿಂದ ಮಳೆ ಸುರಿಸಿಲ್ಲ ಅಂದರೆ ಕೃಷ್ಣ ಈ ಥರ ನಮ್ಮ ದರ್ಶನ ಕೊಡೋಕ್ಕೆ ಸಾಧ್ಯ ಆಗ್ತಾಯಿತ್ತಾ? ಈ ಕೃಷ್ಣನ ಸುಂದರವಾದ ದರ್ಶನ ಅನುಭವಿಸೋಕ್ಕೆ ಈಗ ಮಳೆನೇ ಕಾರಣ. ಅದಕ್ಕೋಸ್ಕರ ನಾವೆಲ್ಲ ಈ ಗೋವರ್ಧನ ಪರ್ವತಗಳಿಗೆ ಸೇರ್ಕೊಂಡಿದ್ದೀವಿ. ಯಾಕೆಷ್ಟು ಬೇಜಾರು ಮಾಡ್ಕೊಂಡಿದ್ಯಾ ಯಶೋದೆ? ನನ್ನ ಮಗ ಎಷ್ಟು ನೋವು ಅನುಭವಿಸ್ತಾ ಇದ್ದೇನೆ, ದುಃಖ ಆಗದೆ ಇರ್ತೀನ ನಾನು ಅಂತ ಯಶೋದೆ. ಆಗ ನಂದ ಮಹಾರಾಜರು ಹೇಳ್ತಾರೆ ಯಶೋದೆಗೆ, ನೀನು ಬೇಜಾರು ಮಾಡ್ಕೋಬೇಡ ಯಶೋದೆ. ಮಧುಮಂಗಲ್ ಈ ಥರ ಎಲ್ಲ ಒಂದು ಹಾಸ್ಯದ ನುಡಿಗಳು ನುಡಿತಾ ಇದ್ರೆ ಕೃಷ್ಣನಿಗೆ ಆನಂದ ಆಗುತ್ತೆ. ಆಗ ಅವನು ಬೇರೆ ಎತ್ಕೊಂಡಿದ್ದ ದಣು ಅವನಿಗೆ ಆಗೋದಿಲ್ಲ. ಬೇಜಾರು ಮಾಡ್ಕೋಬೇಡ. ಕಡೆಗೆ ಅಷ್ಟರಲ್ಲಿ ರಾಧಾರಾಣಿ ಕೃಷ್ಣನ ಕಡೆ ನೋಡ್ತಾಳೆ. ಕೃಷ್ಣ ನೋಡ್ಬಿಡ್ತಾನೆ. ಕೃಷ್ಣ ನೋಡಿದಾಗ ಅವ್ನಿಗೆ ಎಷ್ಟು ಆನಂದ ಆಗುತ್ತೆ ಅಂತಂದರೆ, ಕೃಷ್ಣ ಆನಂದದಿಂದ ಅವನಿಗೆ ಮೈ ನಡ್ಕೊಂಡಾಗುತ್ತೆ. ಬೆಟ್ಟ ಎತ್ಕೊಂಡಿರೋ ಕೃಷ್ಣ ಮೈ ನಡ್ಕೊಂಡಾಗ ಏನಾಗುತ್ತೆ ಹೇಳಿ, ಬೆಟ್ಟ ಅಲ್ಲಾಡೋಕ್ಕೆ ಶುರು ಆಗುತ್ತೆ. ಆಗ ಎಲ್ಲ ಇದ್ದಂತಹ ವೃಂದಾವನವಾಸಿಗಳಿಗೆ ತುಂಬ ಗಾಬರಿ ಆಗುತ್ತೆ. ಅಯ್ಯೋ ಕೃಷ್ಣಕ್ಕೆ ಸುಸ್ತಾ ಇದ್ದೇನೆ ಅಂದ್ಬಿಟ್ಟು ಅದು ಹಿರಿಯ ಗೋಪವೃಂದವರೆಲ್ಲ ಏನು ಮಾಡ್ತಾರೆ ಅಂದರೆ, ದೊಡ್ಡ ದೊಡ್ಡ ಕಲ್ಲುಗಳು ತಗೋದು, ಕೋಲ್ಗಳು ತಗೊಂಬಂದು ನಿಂತು ಎಲ್ಲ ಕೋಲು, ನೀವು ವೃಂದಾವನ ಆ ಫೋಟೋ ನೋಡಿದರೆ ಎಲ್ಲ ಕೋಲ್ಗಳು ಇಟ್ಕೊಂಡು ಗೋವರ್ಧನ ನಮ್ಮ ಕೋಲಿನ ಸಹಾಯದಿಂದ ಗೋವರ್ಧನ ತಡೆಯೋಣ, ಎಲ್ಲ ಕೃಷ್ಣಕ್ಕೆ ಸುಸ್ತಾಗ್ತಾ ಇರ್ಬೋದು ಅಂತ ಅವ್ರ ಭಾವ. ಈ ರೀತಿಯಾಗಿ ಮಧುಮಂಗಲ್ ಹೇಳ್ಕೊತಾನೆ, ಕೃಷ್ಣ ಯಾವತ್ತು ಇವಾಗ ರಾಧೆ ಹತ್ರ ನೋಡ್ಬೇಡಪ್ಪ ನೀನು. ಆಮೇಲೆ ರಾಧೆ ಹತ್ರ ನೋಡ್ಬಿಟ್ರೆ ಸಮಸ್ಯೆ ಏನಾಗುತ್ತೆ ಹೇಳು. ಕೃಷ್ಣ ತುಂಬ ಆನಂದದಲ್ಲಿದ್ದಾಗ ಅವನು ಕೊಳದು ವಾದನ ಮಾಡಿದರೆ ಕಲ್ಲು ನೀರಾಗತ್ತಂತೆ, ದ್ರವ ಪದಾರ್ಥ ಕಲ್ಲಾಗತ್ತಂತೆ. ಇಷ್ಟು ದೊಡ್ಡ ಗೋವರ್ಧನ ಏನಾದ್ರ ನೀರಾಗ್ಬಿಟ್ಟು ದ್ರವ ಆಗ್ಬಿಟ್ಟು ಹರಿದ್ಬಿಟ್ರೆ ನಮ್ಮ ಮೇಲೆ ಏನಾಗಬೇಕು? ಆ ರೀತಿಯಾಗೆಲ್ಲ ತಮಾಷೆ ಮಾಡಿಕೊಂಡು ಒಟ್ಟು 7 ದಿನ ಕಳೆದಿದ್ದೇ ಗೊತ್ತಾಗಲ್ಲ. ಎಲ್ಲರೂ ಆನಂದದಿಂದ ಇರ್ತಾರೆ. ಅಲ್ಲಿ ಮೇಲೆ ಹಿಂದೆ ಇದ್ದವನು ಸುಮ್ಮನೆನಾ, ಅವನು ಸಮರ್ಥಕ ಬಂದು ಕೇಳ್ಕೊತಾನೆ, ಏನು ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂತ. ಅವರು ಸಾರ್ ಸುಸ್ತಾಯಿತು, ನಮ್ಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಒಂದು ಹುಲ್ಲುಗಡ್ಡಿ ಸಾಯಿದ್ರೆ ಅಲ್ಲಾಡ್ಸೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ಸಾಕ್ಷಾತ್ ಇಂದ್ರಾನೇ ಬರ್ತಾನೆ, ತಾನೇ ವಜ್ರಾಯುಧ ತಗೊಂಡು ವಜ್ರಾಯುಧದಿಂದ ಪ್ರಹಾರ ಮಾಡಕ್ಕೆ ಹೋಗ್ತಾನೆ. ಕೃಷ್ಣ ಒಂದು ಗ್ಲ್ಯಾನ್ಸ್ ಸಾಕು, ಆ ವಜ್ರಾಯುಧ ಕೃಷ್ಣ ಇಂದ್ರನ ಕೈಯೇ ಮೂವ್ ಆಗಲ್ಲ, ಅಲ್ಲೇ ನಿಂತೋಗ್ಬಿಡು. ಸರಿಯಾಗಿ ಇಂದ್ರನಿಗೆ ಗೊತ್ತಾಗುತ್ತೆ ನನ್ನ ಕೈಲೇನೂ ಮಾಡೋಕ್ಕಾಗಲ್ಲ. ಇಂದ್ರ ಸೋಲೊಪ್ಕೊಂಡು ವಾಪಸ್ ಹೋಗ್ತಾನೆ. ಆಗ ಮಳೆ ನಿಲ್ಲತ್ತೆ. ಕೃಷ್ಣ ಹೇಳ್ತಾನೆ ವ್ರಜವಾಸಿಗಳಿಗೆ, ಇನ್ನು ನೀವು ಮತ್ತೆ ವಾಪಸ್ ಹೋಗ್ಬೋದು. ಯಾರಿಗೂ ಹೋಗಕ್ಕೆ ಇಷ್ಟ ಇರಲ್ಲ. ಅಷ್ಟೊಂದು ಆನಂದದಲ್ಲೇ ಕಾಲ ಕಳೀತಾರೆ ಅದು 7 ದಿನ. ಆದರೂ ಕೃಷ್ಣ ಹೇಳ್ತಾನೆ, ಎಲ್ಲ ಹೊರಡಿ ಪರವಾಗಿಲ್ಲ. ಮತ್ತೆ ಎಲ್ಲರೂ ಹೊರಡ್ತಾರೆ. ಕೃಷ್ಣ ಮತ್ತೆ ಪರ್ವತನ ಯಥಾಸ್ಥಾನಕ್ಕೆ ಇಟ್ಟು, ಆಗ ಇಂದ್ರನಿಗೆ ಮುಖಭಂಗ. ಅವನ ಗರ್ವಭಂಗ ಆಯಿತು, ಆದರೆ ಇದು ಮುಖಭಂಗ. ಯಾಕೆ ಮುಖಭಂಗ ಆಯಿತು? ಪರಮ ಭಕ್ತರನ್ನು ನಾನು ಇಷ್ಟು ಹಿಂಸೆ ಮಾಡಿಬಿಟ್ಟೆ. ಕೃಷ್ಣ ನಾನು ಬಿಡ್ತಾನೆ ಸುಮ್ಮನೆ. ಅವನಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಬೃಹಸ್ಪತಿಗಳ ಹತ್ರ ಹೋಗ್ತಾನೆ. ಬೃಹಸ್ಪತಿಗಳು, ಮೂರ್ಖ ಇಂದ್ರ, ಇಂಥ ಕೆಲಸನ ಮಾಡೋದು. ಯಾರನ್ನ ನೀನು ಕೇಳ್ದ, ಸಮರ್ಥಕನ ಕರ್ಸಕ್ಕೆ ಮುಂಚೆ ಬಂದು ಏನಾದ್ರು ಕೇಳ್ದೆ ಏನು ಮಾಡ್ತೀನಿ ಅಂತ, ಏನೂ ಕೇಳಲಿ. ನೋಡಿ, ಅದೇ ಸಮಸ್ಯೆ ಆಗುತ್ತೆ. ಅಹಂಕಾರದಲ್ಲಿ ನಾವು ಕೋಪದಲ್ಲಿ ನಮ್ಮ ಸ್ವಂತ ನಿರ್ಧಾರ ತಗೋತೀವಿ. ಗುರು ಹಿರಿಯರನ್ನು ನಾವು ಆಶ್ರಯಿಸೋದಿಲ್ಲ. ಅವ್ರೇನಾದ್ರು ಬೃಹಸ್ಪತಿ ಒಪಿನಿಯನ್ ಕೇಳಿದ್ರೆ ಬೃಹಸ್ಪತಿ ಹೇಳ್ತಾ ಇದ್ರು, ಹಿಂಗೆ ಮಾಡಬೇಡಪ್ಪ, ಏನೋ ಉಪಯೋಗ ಇಲ್ಲ ಅಂತ ಹೇಳಿ ಇರ್ತಾ ಇದ್ರು. ಅವಾಗ ಕೇಳಿಲ್ಲ, ಇವಾಗ ಹೋದ. ಎಲ್ಲ ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ಮೇಲೆ ಹೋದ. ಬೃಹಸ್ಪತಿಗಳು ನೋಡಪ್ಪ, ನನ್ನ ಕೈಲೇನೂ ಮಾಡೋಕ್ಕಾಗಲ್ಲ ಮಾಡಿದ್ರು ಮಹಾರಾಯ. ಸರಿ, ಏನು ಮಾಡಬೇಕು? ಅದಕ್ಕೆ ಮತ್ತೆ ಬ್ರಹ್ಮದೇವರ ಹತ್ರ ಹೋಗ್ತಾನೆ. ಬ್ರಹ್ಮದೇವರು, ಮೂರ್ಖ ಇಂದ್ರ, ಇಂಥ ಕೆಲಸ ಮಾಡಿದ್ದೀಯಲ್ಲ, ನಾನು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ವಿಮೋಹನಕ್ಕೊಳಗಾಗಿದ್ದೆ. ನಾನು ಕರುಗಳನ್ನ ಮತ್ತು ಗೋಪಪಾಲಕನ ಪಾಲನೆ ಮಾಡಿದ್ದೆ. ಅದರಿಂದ ನೀನು ನಿಜವಾಗ್ಲೂ ಯಾರಾದರೂ ಹೆಲ್ಪ್ ಮಾಡಬೇಕು ಅಂದರೆ ಸುರಭಿ ಹತ್ರ ಹೋಗು. ಸುರಭಿಯು ಎಲ್ಲ ಗೋವುಗಳ ಮಾತೆ. ಅವಳು ಬೇರೆ ಒಂದು ಗ್ರಹದಲ್ಲಿ ವಾಸ ಮಾಡ್ತಾಳೆ. ಆ ಸುರಭಿ ಹತ್ರ ಹೋಗು. ಅವಳಿಗೆ ಕೃಷ್ಣನ ಭಕ್ತರ ಮಾತು ಕೇಳ್ತಾನೆ. ಕೃಷ್ಣ ಭಕ್ತವತ್ಸಲ. ಸುರಭಿಯನ್ನು ಕೇಳಿಕೊಂಡೆ ಕೃಷ್ಣ ಖಂಡಿತ ನಿನ್ನ ಕ್ಷಮಿಸ್ತಾನೆ ಹೇಳ್ಬಿಟ್ಟು ಸುರಭಿ ಹತ್ರ ಹೋಗಿ ಸುರಭಿನ ಪ್ರಾರ್ಥನೆ ಮಾಡಿಕೊಂಡು, ತಪ್ಪಾಯಿತು, ನನಗೆ ಕೃಷ್ಣನ ಹತ್ರ ಆಶ್ರಯ ಕೊಡಿಸು ಅಂತ ಕೇಳಿದಾಗ ಅದಕ್ಕೆ ಸುರಭಿ ಕೃಷ್ಣನನ್ನು ಕೇಳ್ಕೊತಾಳೆ. ಆಗ ಕೃಷ್ಣನ್ ಗೊತ್ತಾಗುತ್ತೆ ಇಂದ್ರ ನಾರ್ಮಲ್ ಸ್ಟೇಟಿಗೆ ಬಂದಿದ್ದಾನೆ ಅಂತ. ಆಗ ಇಂದ್ರ ಬಂದ್ಬಿಟ್ಟು ಐರಾವತದಿಂದ ಅವನು ಅಭಿಷೇಕ ಮಾಡ್ತಾನೆ. ಆ ಅಭಿಷೇಕ ಸುರಭಿ ಕುಂಡ್ ಅಂತ ಇದೆ. ಎಲ್ಲ ಅಭಿಷೇಕವನ್ನು ಮಾಡಿ ಕಡೆಗೆ ದೇವಾನ ದೇವತೆಗಳು ಬಂದು ಕೃಷ್ಣನಿಗೆ ಆರತಿ ಮಾಡ್ತಾರೆ. ಇಲ್ಲ, ಈ ಗೋಪಪಾಲಕರು ಸೈಡಿಂದ ನೋಡ್ತಾ ಇರ್ತಾರೆ, ಯಾರಪ್ಪ ದೇವತೆಗಳೆಲ್ಲ ಬಂದು ನಮ್ಮ ಫ್ರೆಂಡ್ಗೆ ಆಶೀರ್ವಾದ ಇದು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅವರೆಲ್ಲ ಆಶೀರ್ವಾದ ಮಾಡಿ ಕೃಷ್ಣ ಸರಿ ಅಂದ್ಬಿಟ್ಟು ಇಂದ್ರನ ಕಳಿಸ್ಕೊಡ್ತಾನೆ. ಆಮೇಲೆ
ಈಗ ಕೃಷ್ಣನ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಅವರು ಆಟಕ್ಕೆ ಕೃಷ್ಣನಿಗೆ ತಗೊಂಡು ಗಂಟೆ ಬಾರಿಸೋದು ಆರತಿ ಮಾಡೋದು ಸುಮ್ಮನೆ ಆಟದ ಥರ. ಆಚಾರ್ಯ ಹೇಳ್ತಾರೆ, ಕೃಷ್ಣನಿಗೆ ದೇವತೆಗಳು ಬಂದು ಮಾಡಿದಂತಹ ವಿಧಿವತ್ತಾದ ಪೂಜೆಗಿನ್ನ ಅವನ ಭಕ್ತರು ಮಾಡಿದಂತಹ ಈ ಸರಳವಾದ ಪೂಜೆನೇ ಎಷ್ಟು ಆನಂದ ಆಯಿತು ಅಂತ. ಇಂಥ ವಿಶೇಷವಾದ ಗೋವರ್ಧನ ಪೂಜೆಯ ಸ್ಮರಣಾರ್ಥವಾಗಿ ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಗೋವರ್ಧನ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಆ ಗೋವರ್ಧನ ಪೂಜೆ ಮಾಡಬೇಕಾದ್ರೆ ಗೋವರ್ಧನನನ್ನು ನಾವು ಏನು ಕೇಳ್ಕೋಬೇಕು ಅಂತಂದರೆ, ಇವತ್ತಿನ ಶ್ಲೋಕ ಏನು ನಾವು ಚರ್ಚೆ ಮಾಡಿದ್ದೀವಿ ಅದನ್ನು ಕೇಳ್ಕೊಳ್ಳೋಣ. ನಮಸ್ತೆ ಗಿರಿರಾಜಾಯ ಶ್ರೀ ಗೋವರ್ಧನ ನಾಮಿನಿ ಅಶೇಷ ಕ್ಲೇಶನಾಶಾಯ ಪರಮಾನಂದದಾಯಿನಿ. ಆ ಪರಮಾನಂದ ನಮ್ಗೆ ಯಾವಾಗ ಪ್ರಾಪ್ತಿಯಾಗುತ್ತೆ ಅಂತಂದರೆ, ನಾವು ಕೃಷ್ಣನ ಭಕ್ತರಾದಾಗ, ಕೃಷ್ಣನ ಅನನ್ಯ ಭಕ್ತಿ ಕೃಷ್ಣನಿಗೆ ಯಾವಾಗ ಮಾಡ್ತೀವಿ ಆವಾಗ ಮಾತ್ರ ನಮ್ಗೆ ಆ ಪರಮಾನಂದ ಪ್ರಾಪ್ತಿಯಾಗುತ್ತೆ. ಸೊ ಕೃಷ್ಣನ ಮೇಲೆ ಅನನ್ಯ ಭಕ್ತಿ ಹಾಗೂ ಕೃಷ್ಣನ ಭಕ್ತರ ಮೇಲೆ ಸೇವಾಭಾವ ಅದು ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಚರ್ಚೆಗೆ ನಾನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀನಿ. ಶ್ರೀ ಗಿರಿರಾಜ್ ಗೋವರ್ಧನ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಕಡೆ ಒಂದು ಮಾತು, ಶ್ರೀಲ ಪ್ರಭುಪಾದರು ಕೇವಲ ಬೃಂದಾವನ ವಾಸಿಗಳು ಅವರು ಮಾತ್ರ ಮಾಡ್ತಾ ಇದ್ರು ಗೋವರ್ಧನ ಪೂಜೆ, ಗೋಪೂಜೆ ಇಲ್ಲ. ಅದನ್ನ ಇಡೀ ವಿಶ್ವದಲ್ಲಿ ಹರಡಿದ್ದಾರೆ. ಇವತ್ತು ವಿಶ್ವದ ಕೋಣೆಗಳಲ್ಲಿ ಆ ಗೋವರ್ಧನ ಪೂಜೆಯನ್ನು ಮಾಡ್ತಾರೆ, ಅನ್ನಕೂಟ ಮಹೋತ್ಸವ ಮಾಡ್ತಾರೆ. ಅದನ್ನು ನಾವು ಸ್ಮರಣೆ ಮಾಡ್ತೀವಿ, ಆ ಲೀಲೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಈ ಕೃಷ್ಣನ ಲೀಲೆಯನ್ನು ನಮಗೆ ಪಾರ್ಟಿಸಿಪೇಟ್ ಮಾಡುವಂಥ ಅವಕಾಶವನ್ನು ಕೊಟ್ಟ ಪ್ರಭುಪಾದರನ್ನು ನಾವು ಸ್ಮರಿಸ್ತಾ ಅವರಿಗೆ ನಾವು ತಂಪು ಹೃದಯದ ಕೃತಜ್ಞತೆಯನ್ನು ನಾವು ಅರ್ಪಿಸಿ, ಪ್ರಭುಪಾದರು ಹಾಕಿಕೊಟ್ಟಂಥ ಏನು ಮಾರ್ಗ ಇದೆ ಅದನ್ನು ನಾವು ಶ್ರದ್ಧೆಯಿಂದ ಅನುಸರಿಸಿ ಭಕ್ತರಾಗಿ, ನಾವು ಭಕ್ತರಾದರೆ ಪ್ರಭುಪಾದರು ಖುಷಿ ಆಗುತ್ತೆ. ಭಕ್ತರಾಗಿ ನಾವು ಪ್ರಭುಪಾದರಿಗೆ ಶರಣಾಗಿ ಭಕ್ತರಾದಾಗ ಅವರು ಏನು ಈ ಸಂಸ್ಥೆಯನ್ನು ಹುಟ್ಟಾಕಿ ಮಾಡಿದ್ರು ಅದರ ಸಾರ್ಥಕತೆಯನ್ನು ಅವರು ಅನುಭವಿಸ್ತಾರೆ ಹೇಳ್ತಾ ನನ್ನ ಕಡೆಯಿಂದ ವಿರಾಮ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದೆಯಾ? ಅವಾಗ ಎಷ್ಟಿತ್ತು ಅಂತ ಗೊತ್ತಿಲ್ಲ ಪ್ರಭು. ಇವಾಗ ಸುತ್ತಳತೆ ಹೇಳ್ತೀನಿ. ಸುತ್ತಳತೆ ಸುಮಾರು 28 ಕಿಲೋಮೀಟರ್ ಇದೆ. 28 ಕಿಲೋಮೀಟರ್ ಸುತ್ತಳತೆ ಅಂದರೆ ಸರ್ಕಂಫರೆನ್ಸ್ ಅಂತ ಅದಕ್ಕೆ. ಸುತ್ತಳತೆ 28 ಕಿಲೋಮೀಟರ್ ಇದೆ ಇವಾಗ. ನೀನು ಮಾಡಿದ್ಯಾ ಯಾವತ್ತಾನ ಗೋವರ್ಧನ ಪರಿಕ್ರಮ? ನಿಮ್ಮ ಪೇರೆಂಟ್ಸ್ ಕೇಳು, ಪರಿಕ್ರಮ ಮಾಡ್ತೀನಿ ಅಂತ ಕೇಳಿ, ಸರಿನಾ? 28 ಕಿಲೋಮೀಟರ್ ಇರುತ್ತೆ. ಸುಮಾರು ನಿಮಗೆ 6-7 ಅವರ್ ಬೇಕು. 6ರಿಂದ 7 ಅವರ್ ಬೇಕು ಸರಿ ಪರಿಕ್ರಮ. ತುಂಬ ಫಾಸ್ಟಾಗಿ ಇದು ಸ್ಟಾಪ್ ಮಾಡಿದೆ ಅಂದರೆ ಒಂದು 4.5 ಅವರ್ಸ್ ಬೇಕಾಗುತ್ತೆ. ಗೋವರ್ಧನ ಪರಿಕ್ರಮ ಕಾರ್ತಿಕ್ ಮಾಸ ಮಾಡಿದ್ರೆ ಬಹಳ ವಿಶೇಷ ಅಂತಂದ್ರೆ, ಕಾರ್ತಿಕ್ ಮಾಸ ಇಲ್ಲದೆ ಹೋಗೋದಾಗುತ್ತೆ ಅದೇ ವಿಶೇಷ. ಹೌದು, ವಿಶೇಷ ಇದೆ, ಅವತ್ತಿದ್ರೂ ವಿಶೇಷ ಇದೆ. ಭಕ್ತಿ ಭಾವದಲ್ಲಿ ಪರಿಕ್ರಮ ಮಾಡಿದರೆ ಖಂಡಿತವಾಗ್ಲೂ ನಮಗೆ ಅದರಿಂದ ಭಕ್ತಿಯಲ್ಲಿ ಮುಂದುವರೆದೇ ಬರಿತೀವಿ. ಕಾರ್ತಿಕದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್. ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ಟು. ನೀವು ಮಾಡೋ ಭಕ್ತಿ ಎಷ್ಟು ಮಾಡ್ತೀರಾ, ಬೇರೆ ಟೈಮಲ್ಲಿ ಮಾಡಿದ್ರೆ ನಿಮಗೆ ಒಂದಿಷ್ಟು ಬೆನಿಫಿಟ್ ಇದ್ರೆ ಇವಾಗ ಅದರ 10 ಟೈಮ್ಸ್ 100 ಟೈಮ್ಸ್ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಕಾರ್ತಿಕದಲ್ಲಿ ಮಾಸ ಮಾಡಿದ್ರೆ ಶ್ರೇಷ್ಠ. ಅಂದರೆ ಬೇರೆ ಮಾಸದಲ್ಲೂ ಮಾಡಬಹುದು, ಮಾಡಬಾರ್ದು ಅಂತ. ಕಾರ್ತಿಕ ಮಾಸದಲ್ಲಿ ಹೋಗೋಕ್ಕಾಗಲಿಲ್ಲಪ್ಪ, ಮಾಡೋಕ್ಕಾಗಲಿಲ್ಲ ಅಂದರೆ ಬೇರೆ ಟೈಮಲ್ಲಿ ಹೋಗಿ. ಕಾರ್ತಿಕದಲ್ಲಿ ಶ್ರೇಷ್ಠ. ಅದಕ್ಕೋಸ್ಕರ ಇವತ್ತು ಸಹಿತ ಲಕ್ಷಾಂತರ ಜನ ಮಾಡ್ತಾರೆ ಕಾರ್ತಿಕ ಮಾಸದಲ್ಲಿ ಗೋವರ್ಧನ ಪರಿಕ್ರಮ. ಲಕ್ಷಾಂತರ ಜನ ಇವತ್ತು ಮಾಡ್ತಾರೆ. ಹರೇ ಕೃಷ್ಣ. ಈಗ ಸಮಯಾವಕಾಶ ಮುಗಿದಿದೆ, ಮೀರಿದೀವಿ. ಇಂಪ್ಯಾಕ್ಟ್ ಮುಂದಿನ ಕಾರ್ಯಕ್ರಮ ಇದೆ, ಅದಕ್ಕೋಸ್ಕರ ಇಲ್ಲಿಗೆ ಶ್ರೀ ಪ್ರಭುಪಾದ ಕಿ ಜಯ, ಜಗದಾಶ್ರಮ ಕಿ ಜಯ.